ಇಡೀ ಜಿಲ್ಲೆಗೆ ಅಡ್ಮಿನಿಸ್ಟ್ರೇಟಿವ್ ಬಾಸ್ ಆಗಿರ್ತಾರೆ. ಇಡೀ ಡಿಸ್ಟಿಕ್ ಅವ್ರ ಕಂಟ್ರೋಲ್ ಇರುತ್ತೆ. ಯಾವುದೇ ಕೆಲಸವನ್ನು ಜನಪರವಾಗಿ ಮಾಡಬೇಕಾದ್ದನ್ನು ತನ್ನ ಆಜ್ಞೆ ಮೂಲಕ ಮಾಡಿಸ್ಕೋಬೋದು. ಹಾಗೆಯೇ IPS ಅಧಿಕಾರಿಗಳಾದರೆ ಇಡೀ ಜಿಲ್ಲೆಗೆ ಪೊಲೀಸ್ ಚೀಫ್ಗಳಾಗ್ತಾರೆ, ಪೊಲೀಸ್ಗೆ ಮುಖ್ಯಸ್ಥರಾಗ್ತಾರೆ. ಸಿಟಿಗಳಲ್ಲಿ ಹೋದಾಗ DCPಗಳು ACPಗಳು ಅನ್ನೋ ಹುದ್ದೆಗಳು ಸಿಗುತ್ತೆ. ನಾವೀಗ KS ಬಗ್ಗೆ ಮಾತಾಡ್ತಿದ್ದೀವಿ. KSನಲ್ಲಿ ಗ್ರೂಪ್ A ಹುದ್ದೆಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆದರೆ 3-4 ತಾಲೂಕುಗಳಿಗೆ ಒಂದು ಸಬ್ ಡಿವಿಷನ್ ಅಂತ ಇರುತ್ತೆ, ಉಪವಿಭಾಗಾಧಿಕಾರಿಗಳಾಗ್ತಾರೆ. ಅವು ಉಪವಿಭಾಗಾಧಿಕಾರಿಗಳಾದರು ಅಂದರೆ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ 4 ತಾಲೂಕುಗಳನ್ನು ನೋಡ್ಕೋತಾರೆ. ಅದರಲ್ಲೇ ಗ್ರೂಪ್ Bಗೆ ಆದರೆ ನಾವು ಎಕ್ಸಾಮ್ನಲ್ಲಿ ಒಂದು ತಾಲೂಕಿಗೆ ಒಬ್ಬ ತಹಶೀಲ್ದಾರ್ ಆಗಿ ಆಯ್ಕೆ ಆಗ್ಬೋದು. ಇದೇ KPSCನಲ್ಲಿ KSPS ಹುದ್ದೆಗಳಿರ್ತವೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್. 3-4 ತಾಲೂಕುಗಳ ಒಂದು ವಿಭಾಗಕ್ಕೆ ಪೊಲೀಸ್ ಚೀಫ್ ಆಗಿ ಆಯ್ಕೆ ಆಗ್ಬೋದು. ಇಲ್ಲಿ ನಾನು ಮಾತಾಡಿದೆ IAS IPS ಬಗ್ಗೆ ಯಾಕೆ ಮಾತಾಡಿದ್ವಿ ಅಂದರೆ, ಇಲ್ಲಿ ಗ್ರೂಪ್ A ಹುದ್ದೆಗೆ ಸೇರಿಕೊಂಡವರು ಒಂದು 10 ವರ್ಷ 12 ವರ್ಷಗಳ ಸರ್ವಿಸ್ ನಂತರ ಆ IASಗೆ ಮತ್ತು IPSಗೆ ಪ್ರಮೋಟ್ ಆಗ್ತಾರೆ. ಹಾಗಾಗಿ ನಾವು ಈ KS ಪರೀಕ್ಷೆಗಳನ್ನು ಸಾಮಾನ್ಯ ರಾಜ್ಯ ಮಟ್ಟದ ಪರೀಕ್ಷೆಗಳು ಅಂದ್ಕೊಳ್ಳೋಂಗಿಲ್ಲ. ಒಂದು 10-12 ವರ್ಷದ ನಂತರ ದೇ ಕ್ಯಾನ್ ಪ್ರಮೋಟ್ ಟು ದ IAS ಆ್ಯಂಡ್ IPS. ನಾವು ಸರಿಯಾಗಿ ಮನ್ಸು ಮಾಡಿದರೆ, ಈಗೇನು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವು, ರೈಟ್ ಟೈಮಲ್ಲಿ ರೈಟ್ ಟೈಮಲ್ಲಿ ನೀವು ಡಿಸೈಡ್ ಮಾಡಿದರೆ 24 ಇಯರ್ ಆಫ್ ಏಜ್, ನಿಮಗೆ 24 ವರ್ಷ ಆಗೋದ್ರೊಳಗೆ ಆ ಪೊಸಿಷನ್ಗಳಲ್ಲಿರ್ಬೋದು. ಇಫ್ ಯು ಕ್ರ್ಯಾಕ್ UPSC, ನೀವು ಡಿಸ್ಟಿಕ್ಕಿಗೆ ಬಾಸ್ ಆಗ್ಬೋದು 24 ವರ್ಷಕ್ಕೆ. ಅಂದರೆ 21 ವರ್ಷ, 1 ವರ್ಷ ಪ್ರೊಸೆಸಿಂಗ್, 22 ವರ್ಷ ಕ್ಲಿಯರ್ ಆಗುತ್ತೆ. 2 ವರ್ಷ ಪ್ರೊಬೇಷನರಿ ಮುಗಿಸ್ಕೊಂಡು ನೀವು ಡಿಸ್ಟಿಕ್ ಪೊಸಿಷನ್ ಬರೋಕ್ಕೆ 24 ವರ್ಷ ಆಗಿದ್ರೆ ಸಾಕು. ಹಾಗೆ ಈ KPSC ಪರೀಕ್ಷೆನ ಯಾವ ಪ್ರಾಧಿಕಾರ ನಡೆಸುತ್ತೆ? ಈ ಕರೆದಿರುವ 106 ಹುದ್ದೆಗಳ ಬಗ್ಗೆ ಮಾತಾಡೋದಾದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇರುತ್ತೆ. ಆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡುತ್ತೆ. ಪರೀಕ್ಷೆ ಹೆಸರೇನು? ಏನು ಸರ್ ಇಷ್ಟೊತ್ತು KS ಅನ್ಕೊಂಬಂದ್ರಿ, ವೈ ಡಿ ಯು ಸೇ ಪರೀಕ್ಷೆ ಹೆಸರೇನು ಅಂತ? ಈ ಪರೀಕ್ಷೆ ಹೆಸರು ಆ್ಯಕ್ಚುಲಿ KS ಪರೀಕ್ಷೆ ಅಲ್ಲ, ಇದನ್ನು ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಯಾಕೆ KS ಪರೀಕ್ಷೆ ಅಲ್ಲ ಅಂತಿದೆ ಅಂದರೆ, ಇಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಹುದ್ದೆಗಳು ಮಾತ್ರ ಇರೋದಿಲ್ಲ, ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಹುದ್ದೆಗಳು ಇರ್ತವೆ. ಈಗ IAS ಎಕ್ಸಾಮ್ ಅಂತೀವಲ್ಲ, ಅದು ಅಷ್ಟೇ IAS ಎಕ್ಸಾಮ್ ಅಲ್ಲ, ಅದು ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಅಂತ ಕರಿತೀವಿ. ಅಲ್ಲೂ ಮಲ್ಟಿಪಲ್ ಸಿವಿಲ್ ಸರ್ವಿಸ್ನ ಹುದ್ದೆಗಳಿರ್ತವೆ. ಇದು ತುಂಬ ಹುಡುಗರಿಗೆ ಗೊತ್ತಿರೋದಿಲ್ಲ. ಇಫ್ ಯು ಕ್ರ್ಯಾಕ್ KS, ಯು ಡೋಂಟ್ ಗೋ ಟು ದ KS ಜಾಬ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೆ ಪೊಲೀಸ್ ಹುದ್ದೆಗಳಿಗೆ ಹೋಗ್ಬೋದು, KSPS ತೊಗೊಂಡ್ರೆ. ಹಾಗಾಗಿ ಗೆಜೆಟೆಡ್ ಪ್ರೊಬೇಷನರ್ಸಲ್ಲಿ ಕಾರಾಗೃಹ ಇಲಾಖೆ ಇರುತ್ತೆ, ಪೊಲೀಸ್ ಇಲಾಖೆ ಇರುತ್ತೆ, ಕಾರ್ಮಿಕ ಇಲಾಖೆ ಇರುತ್ತೆ, ವಾಣಿಜ್ಯ ತೆರಿಗೆ ಇಲಾಖೆ ಇರುತ್ತೆ. ಹೀಗೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ನ ಹುದ್ದೆಗಳು ಕಾಲಾಗಿರುತ್ತೆ. ಹಾಗಾದರೆ ಈ ಸರಿ ಯಾವ್ದು ಕಾಲಾಗಿದೆ ಏನು ನೋಡ್ತಾ ಬರೋದಾದರೆ, ಇದು ಹಲವಾರು ಹುದ್ದೆಗಳಿಗೆ ಏಕರೂಪದ ಪರೀಕ್ಷೆ, ಒನ್ ಎಕ್ಸಾಮ್ ಫಾರ್ ಮಲ್ಟಿಪಲ್ ಜಾಬ್ಸ್. ಸೊ ಗ್ರೂಪ್ A ಹುದ್ದೆಗಳಲ್ಲಿ ತುಂಬ ಸಾಮಾನ್ಯವಾಗಿ ಹೈಯೆಸ್ಟ್ ಚಾಯ್ಸ್ ಮಾಡುವಂಥದ್ದು ಹೆಚ್ಚಿನ ರ್ಯಾಂಕ್ ಬಂದವರು ಕರ್ನಾಟಕ ಆಡಳಿತ ಸೇವೆಗಳು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, KAS ಕಿರಿಯ ಶ್ರೇಣಿ ಅಂತ ಕರಿತೀವಿ, ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಯನ್ನು ಚಾಯ್ಸ್ ಮಾಡ್ತಾರೆ. ಆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಸದ್ಯಕ್ಕೆ ಈ ಬ್ಯಾಚ್ನಲ್ಲಿ ಕಾಲ್ ಫಾರ್ ಆಗಿಲ್ಲ. ಇಲ್ಲಿ ನಾನೇನು ಸ್ಲೈಡ್ಗಳಲ್ಲಿ ಬ್ಲ್ಯಾಕ್ ಅಕ್ಷರದಲ್ಲಿ ತೋರಿಸ್ತೀನಿ, ಅದು ಕಾಲ್ ಆಗಿಲ್ಲ. ಬಟ್ ಯು ಹ್ಯಾವ್ ಡ್ರೀಮ್, ಕನ್ಸು ಕಾಣಬೇಕು ನೀವು. ಸದ್ಯದಲ್ಲೇ ಮತ್ತೆ ನೋಟಿಫೈ ಆಗ್ಬೋದು, ಆವಾಗ ಇದೆಲ್ಲ ಆ್ಯಡ್ ಆಗ್ಬೋದು. ಈ ಬ್ಯಾಚ್ನಲ್ಲಿ KASನ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳು ಕರೆದಿಲ್ಲ. ನೆಕ್ಸ್ಟ್ ಬರೋಣ, ನಂಬರ್ 2 KSPS ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಉಪಾಧೀಕ್ಷಕರು ಮೀನ್ಸ್ DYSP, ಒಳಾಡಳಿತ ಮೀನ್ಸ್ ಮಿನಿಸ್ಟ್ರಿ ಆಫ್ ಹೋಮ್, ಅದ್ರಲ್ಲಿ ಕರೆದಿದ್ದಾರೆ. 3 ಹೈಕಾ ವಿಭಾಗಕ್ಕೆ ಸೇರಿದ ಹುದ್ದೆಗಳಿದ್ದಾವೆ, ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ. ಇದು ಕಾಲ್ ಫಾರ್ ಇದೆ. ನಂಬರ್ 3 ಕರ್ನಾಟಕ ಜನರಲ್ ಸರ್ವಿಸ್ಗಳು, ಅಭಿವೃದ್ಧಿ ಶಾಖೆ, ಸ್ಥಳೀಯ ಸರ್ಕಾರ ಶಾಖೆ ಒಳಗಡೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಈ ಹುದ್ದೆಗಳು ಕಾಲ್ ಫಾರ್ ಆಗಿಲ್ಲ. ಇರ್ತಾವಿದು ಸಾಮಾನ್ಯವಾಗಿ ಖಜಾನೆ ಸೇವೆಗಳು ಕಾಲ್ ಫಾರ್ ಆಗುತ್ತೆ. ಆ್ಯಂಡ್ ಹಿಂದುಳಿದ ವರ್ಗಗಳು, ಸಮಾಜ ಕಲ್ಯಾಣ ಇಲಾಖೆಯ ಡಿಸ್ಟ್ರಿಕ್ಟ್ ಆಫೀಸರ್ ಹುದ್ದೆಗಳು ಕಾಲಾಗ್ತವೆ. ಕರ್ನಾಟಕ ವಾಣಿಜ್ಯ ತೆರಿಗೆ ಆಯುಕ್ತರು ಈ ಬಾರಿ ಕಾಲಾಗಿದೆ, 2 ಹುದ್ದೆಗಳಿದ್ದಾವೆ. ಕಾರ್ಮಿಕ ಸೇವೆಗಳು ಈ ಬಾರಿ ಕಾಲಾಗಿದೆ, 2 ಹುದ್ದೆಗಳಿದ್ದಾವೆ. ಹೀಗೆ ಹಲವಾರು ಗ್ರೂಪ್ A ಹುದ್ದೆಗಳು ಇರ್ತವೆ. ಇಲ್ಲಿ ಒಂದು ತಿಳ್ಕೋಬೇಕು, ನೀವು ಇದೇ ಪರೀಕ್ಷೆನಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡ್ರಿ ಅಂದರೆ ತಹಶೀಲ್ದಾರ್ ಕೇಡ್ರಿಗೆ ಹೋಗ್ತೀರಾ, ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಕೇಡ್ರಿಗೆ ಹೋಗ್ತೀರಾ. ತಹಶೀಲ್ದಾರ್ ಕ್ಯಾಡ್ರಿಂದ ಅಸಿಸ್ಟೆಂಟ್ ಕಮಿಷನರ್ ಕ್ಯಾಡ್ರಿಗೆ ಬರೋದಕ್ಕೆ ಸುಮಾರು 10ರಿಂದ 12 ವರ್ಷ ಟೈಮ್ ತಗೊಳುತ್ತೆ. ದಟ್ಸ್ ವೈ ಸ್ವಲ್ಪ ಎಫರ್ಟ್ ಹಾಕಬೇಕಾದ್ರೆ ಹೈಯೆಸ್ಟ್ ಎಫರ್ಟ್ ಹಾಕ್ರಿ ಅನ್ನೋದು ನಮ್ಮ ಸಲಹೆ. ಹಾಗೆ ಮುಂದೆ ಬರೋಣ, ಗ್ರೂಪ್ B ಹುದ್ದೆಗಳಲ್ಲಿ ತಹಶೀಲ್ದಾರ್ ಹುದ್ದೆಗಳಿರ್ತವೆ. ಗ್ರೂಪ್ Bನಲ್ಲಿ ಹೆಚ್ಚಾಗಿ ಫಸ್ಟ್ ಚಾಯ್ಸ್ ಕೊಡೋದು ತಹಶೀಲ್ದಾರ್ ಹುದ್ದೆಗಳಿಗೆ. ತಹಶೀಲ್ದಾರ್ ಗ್ರೇಡ್ 2 ಹುದ್ದೆಗಳು
50 ಇದೆ ಈ ಸರಿ, ದಿ ಹೈಯೆಸ್ಟ್ 50 ತಹಶೀಲ್ದಾರ್ ಹುದ್ದೆಗಳು ಈ 106 ಒಳಗಡೆ ಇದೆ ಕಂದಾಯ ಇಲಾಖೆಯಲ್ಲಿ. ಯು ಗೋ ಫಾರ್ ದಟ್. ನೆಕ್ಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ CTO. ಮೊದಲು ಮಾತಾಡಿದ ನಾವು CTAC ಬಗ್ಗೆ, ಇಲ್ಲಿ CTO ಈ ಹುದ್ದೆಗಳು 7 ಹುದ್ದೆಗಳು ಕಾಲ್ಫಾರ್ ಇದೆ ಈ ಸರಿ. ಆ್ಯಂಡ್ ಕಾರಾಗೃಹ ಸೇವೆಗಳು ಜೈಲ್ ಸರ್ವಿಸ್ಗಳಲ್ಲಿದೆ, ಅಲ್ಲಿ 3 ಹುದ್ದೆಗಳಿದ್ದಾವೆ. ಅಬಕಾರಿ ಎಕ್ಸೈಸ್ ಡ್ಯೂಟಿ ನಮ್ಮ ಸರ್ವಿಸ್ನಲ್ಲೂ 5 ಹುದ್ದೆಗಳು ಕಾಲಾಗಿದೆ, ಉಪಾಧ್ಯಕ್ಷಕರ ಹುದ್ದೆಗಳು. ಖಜಾನೆ ಸೇವೆಗಳು ಹುದ್ದೆಗಳು ಇರ್ತವೆ, ಬಟ್ ಈ ಸರಿ ಕಾಲಾಗಿಲ್ಲ. ಪೌರಾಡಳಿತ ಸೇವೆಗಳು ಮುಖ್ಯಾಧಿಕಾರಿ ಇರುತ್ತೆ ಗ್ರೂಪ್ ಬಿನಲ್ಲಿ, ಈ ಸರಿ ಅದು ನೋಟಿಫೈನಲ್ಲಿ ಇಲ್ಲ. ಹಾಗೆ ಮುಂದೆ ಬಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಅದರಲ್ಲಿ 2 ಹುದ್ದೆಗಳು ಕಾಲಾಗಿದೆ. ದೆನ್ ಕರ್ನಾಟಕ ಕೃಷಿ ಮತ್ತು ಮಾರುಕಟ್ಟೆ ಸೇವೆಗಳು, ಅಲ್ಲಿ ಈ ಬಾರಿ ಕಾಲಾಗಿಲ್ಲ. ಸಹಕಾರ ಸೇವೆಗಳಲ್ಲಿ ಹುದ್ದೆಗಳು ಕಾಲಾಗಿಲ್ಲ. ದೆನ್ ಕರ್ನಾಟಕ ಸಹಕಾರ ಲೆಕ್ಕ ಪರಿಶೋಧನಾ ವಿಭಾಗದ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರ ಹುದ್ದೆಗಳು 14 ಹುದ್ದೆಗಳು ಕಾಲಾಗಿದೆ. ದೆನ್ ಫೈನಲಿ ಕಮ್ ಟು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಅಧಿಕಾರಿ 4, ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ 11 ಹುದ್ದೆಗಳು. ಟೋಟಲ್ 106 ಹುದ್ದೆಗಳು ಈ KS ಬ್ಯಾಚ್ ಏನು ಎಕ್ಸಾಮ್ ಕರೆದಿದ್ದಾರೆ ಗೆಜೆಟೆಡ್ ಪ್ರೊಬೆಷನರ್ಸ್ ಇಲ್ಲಿ ಕಾಲ್ಫಾರ್ ಆಗಿದೆ. ಮತ್ತು ಇದಕ್ಕೆ ಪ್ರಿಪೇರ್ ಆಗೋದು ಹೇಗೆ, ಯಾರು ಎಲಿಜಿಬಲ್ ಇದಕ್ಕೆ ಅಂತ ನೋಡೋದಾದರೆ, ವೆರಿ ಫಸ್ಟ್ ಎನಿ ಗ್ರ್ಯಾಜುಯೇಟ್ಸ್ BA, BCom, BSc, BBA, BBM, MBBS, BE, ಎನಿ ಟೈಪ್ ನೀವು ಗ್ರ್ಯಾಜುಯೇಷನ್ ಮಾಡಿದ್ದರೂ ಯು ಆರ್ ಎಲಿಜಿಬಲ್. ತುಂಬ ಜನ ಅನ್ಕೋತಾರೆ ನಾನು MBBS ಮಾಡಿದ್ದೀನಿ, ನಾನು ಎಲಿಜಿಬಲ್, ಹೌದಾ ಅಲ್ವಾ? MBBS ಆಲ್ಸೋ ಒನ್ ಆಫ್ ದ ಗ್ರ್ಯಾಜುಯೇಷನ್, BE ಆಲ್ಸೋ ಒನ್ ಆಫ್ ದ ಗ್ರ್ಯಾಜುಯೇಷನ್. ಈಗ ಸಿವಿಲ್ ಸರ್ವಿಸ್ಗಳಲ್ಲಿ ಆಲ್ ಇಂಡಿಯಾದಲ್ಲಿ ತುಂಬ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ BE ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದಾರೆ. ಸೊ ಆರ್ಟ್ಸ್ ಹುಡುಗರು ಕೂಡ ಜೋಶಿಂದ ಮುಂದೆ ಹೋಗಿ ತುಂಬ ಹುದ್ದೆಗಳು ತಗೋತಾ ಇದ್ದಾರೆ, ಎನಿ ಗ್ರ್ಯಾಜುಯೇಟ್ಸ್. ಆ್ಯಂಡ್ ದೆನ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ KPSCನವರು, ಅಂತಿಮ ಸೆಮ್ ವಾರ್ಷಿಕ ಪರೀಕ್ಷೆ ಬರೆದಿದ್ದೀರಾ, ರಿಸಲ್ಟ್ ಬಂದಿಲ್ಲ, ಬರೆದಿರಬೇಕು, ಎಕ್ಸಾಮ್ ಆಗಿರಬೇಕು, ಯು ಆರ್ ವೈಟಿಂಗ್ ಫಾರ್ ರಿಸಲ್ಟ್, ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ಕಂಡೀಷನ್ ಇರುತ್ತೆ, ಮೇಯ್ನ್ ಎಕ್ಸಾಮ್ ಒಳಗಾಗಿ ನಿಮಗೆ ರಿಸಲ್ಟ್ ಬಂದಿರಬೇಕು, ನಿಮ್ಮ ಬಳಿ ಮಾರ್ಕ್ಸ್ ಕಾರ್ಡ್ ಇರಬೇಕು. ಒಂದು ಎಕ್ಸ್ಕ್ಲೂಷನ್ ಕೊಡ್ತಾರೆ, ಈ ಮೆಡಿಕಲ್ನವರು ಇಂಟರ್ನ್ಶಿಪ್ ಅಂತ ಮಾಡಬೇಕು ಮೆಡಿಕಲಲ್ಲೆಲ್ಲ, 5 ವರ್ಷ ಆದಮೇಲೆ +1 ಇಯರ್ ಎಲ್ಲ, ಅಂಥವರಿಗೆ ಅವಕಾಶ ಕೊಡ್ತಾರೆ. ಬಟ್ ಸಾಮಾನ್ಯವಾಗಿ ಪ್ರಿಲಿಮ್ಸ್ ಆಗಿ ಮೇನ್ಸ್ ಹೋಗೋಷ್ಟೊತ್ತಿಗೆ ನಿಮಗೆ ಸರ್ಟಿಫೈಡ್ ಆಗಿರಬೇಕು ಅನ್ನೋದು KS. ಹೆಚ್ಚಿನ ಮಾಹಿತಿಗೆ ನೋಟಿಫಿಕೇಶನ್ ನೋಡ್ಬೋದು. ದೆನ್ ವಯೋಮಿತಿ 21 ವರ್ಷ ಆಗಿರಬೇಕು. ನಾನು ಹೇಳಿದೆ ನೀವು ಅಂತಿಮ ಸೆಮ್ನಲ್ಲಿದ್ದರೂ ಅಪ್ಲೈ ಮಾಡ್ಬೋದು, ಸೆಮ್ ಎಕ್ಸಾಮ್ ಬರೆದಿದ್ರೆ ಅಪ್ಲೈ ಮಾಡ್ಬೋದು ಅಂತ. ಎಕ್ಸಾಮ್ ಬರೆದಿದ್ದಾರೆ, ನಿಮಗೆ 21 ವರ್ಷ ಆಗಿಲ್ಲ ಅಂದರೆ ಅಪ್ಲೈ ಮಾಡೋಕ್ಕೆ ಬರಲ್ಲ. 21 ಇಯರ್ ಮಿನಿಮಮ್ ಆಗಬೇಕು. ಗರಿಷ್ಠ ವಯೋಮಿತಿ ಜನರಲ್ ಕ್ಯಾಟಗರಿ ಸಾಮಾನ್ಯ ವರ್ಗದವರಿಗೆ 35 ವರ್ಷ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ಅಂದರೆ 2A 2B 3A 3B ಕ್ಯಾಟಗರಿ 1 ಇವೆಲ್ಲ ಬರ್ತಾವಲ್ಲ, 38 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 40 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. ಇದು ವಯೋಮಿತಿಯ ಮಿನಿಮಮ್ ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್. ದೆನ್ ಸಡಿಲಿಕೆ ಏನಾದರೂ ಇದೆಯಾ ರಿಲ್ಯಾಕ್ಸೇಷನ್ ಅಂತಂದರೆ, ಎಕ್ಸ್ ಸರ್ವಿಸ್ ಮೆನ್ಗೆ ರಿಲ್ಯಾಕ್ಸೇಷನ್ ಇದೆ, ವಿಡೋಸ್ಗೆ ರಿಲ್ಯಾಕ್ಸೇಷನ್ ಇದೆ, ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಗೆ ರಿಲ್ಯಾಕ್ಸೇಷನ್ ಇದೆ. ಅದು 10 ವರ್ಷ, ಮಾಜಿ ಸೈನಿಕರಿಗೆ ಅವರು ಸೇವೆ ಸಲ್ಲಿಸಿದ ವರ್ಷ ಮತ್ತು +3 ವರ್ಷ. ನೋಟಿಫಿಕೇಷನಲ್ಲಿ ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಯು ಕ್ಯಾನ್ ವಾಚ್ ದಟ್ ನೋಟಿಫಿಕೇಷನ್. ದೆನ್ ಅಟೆಂಪ್ಟ್ಸ್ ಏನು, ಈ KS ನಾನು 21 ವರ್ಷಕ್ಕೆ ತಗೋಬೋದಾ ಸರ್? ತಗೊಂಡ್ರೆ 26 ವರ್ಷ ಅನ್ನೋಷ್ಟೊತ್ತಿಗೆ ನಾನು ಅಟೆಂಪ್ಟ್ಸ್ ಎಲ್ಲ ಮುಗಿದೋಗುತ್ತೆ, ನಾನು ಮೆಚ್ಯೂರಿಟಿ ಇರಲ್ಲ. ಇದು ತುಂಬ ಹುಡುಗರ ಒಂದು ಅಳಲು. ಸಾಮಾನ್ಯ ವರ್ಗದವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ಸಾಮಾನ್ಯ ವರ್ಗದವರಿಗೆ 5 ಅಟೆಂಪ್ಟ್ಸ್ ಇರುತ್ತೆ. 21 ವರ್ಷ ಆಗಿದೆ, ನೀವು ಪ್ರಿಪೇರೇ ಆಗಿಲ್ಲ ಇವತ್ತಿನವರೆಗೂ, ಕರೆದಿದ್ದಾರೆ ಅನ್ನೋ ಖುಷಿಗೆ ಅಪ್ಲೈ ಮಾಡಿ ಅಟೆಂಪ್ಟ್ ಲಾಸ್ ಮಾಡ್ಕೋಬಾರ್ದು. ಒಂದಿಷ್ಟು ಸೀರಿಯಸ್ ಪ್ರಿಪೇರ್ ಆದವ್ರು ಅಪ್ಲೈ ಮಾಡೋದು ಬೆಟರ್ ಫಾರ್ ಸಾಮಾನ್ಯ ಅಭ್ಯರ್ಥಿ. OBCನವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು, ಯಾಕಂದರೆ 7 ಅಟೆಂಪ್ಟ್ ಕೊಡ್ತಾರೆ. KS ನಾರ್ಮಲಿ ಈ ಹಿಂದೆ ಅಬ್ಸರ್ವ್ ಮಾಡ್ದಂಗೆ ಆ್ಯನ್ಯುವಲಿ ಕಾಲಾಗಿಲ್ಲ, 2 ವರ್ಷಕ್ಕೆ ಬೈ ಆ್ಯನ್ಯುವಲಿ ಕಾಲಾಗಿದೆ, 2 ವರ್ಷಕ್ಕೆ 3 ವರ್ಷಕ್ಕೆ ಕಾಲಾಗಿದೆ. ಅಲ್ಲಿಗೆ 7 ಅಟೆಂಪ್ಟ್ ಇದೆ, 2 ವರ್ಷಕ್ಕೆ ಒಂದ್ಸರಿ ಅಂದರೆ ಅಲ್ಲಿಗೆ 14 ವರ್ಷ. ನಿಮಗೆ 21ಕ್ಕೆ ಸ್ಟಾರ್ಟ್ ಆದರೆ 35 ವರ್ಷದವರೆಗೂ ಬರೀಬೋದು. OBCನವರು ಕ್ಯಾನ್ ಸ್ಟಾರ್ಟ್ ದ ಅಟೆಂಪ್ಟ್. SC/ST ಕ್ಯಾಂಡಿಡೇಟ್ಸ್ ಡೋಂಟ್ ಮಿಸ್, ಯು ಶುಡ್ ಅಪ್ಲೈ. ಯಾಕೆಂದರೆ SC/ST ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅಟೆಂಪ್ಟ್ನ ಮಿತಿ ಇಲ್ಲ. ನೀವು ಈ ಬಾರಿ ಸ್ಟಾರ್ಟ್ ಮಾಡಿಕೊಂಡು 40 ಇಯರ್ಸ್ ಆಫ್ ದಿ ಏಜ್, 40 ವರ್ಷದವರೆಗೂ ಪ್ರಯತ್ನ ಮಾಡ್ತಾ ಇರ್ಬೋದು. ಯಾವತ್ತೋ ಒಂದು ದಿನ ನಿಮಗೆ ಸಕ್ಸಸ್ ಹುಡ್ಕೊಂಬರುತ್ತೆ. ದಟ್ಸ್ ವೈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸ್ಟಾರ್ಟ್ ದ ಎಫರ್ಟ್, OBCನವರು ಕೇರ್ಫುಲಿ ಸ್ಟಾರ್ಟ್ ದ ಎಫರ್ಟ್, ಸಾಮಾನ್ಯ ವರ್ಗದವರು ಹೈಯೆಸ್ಟ್ ಕೇರ್ಫುಲಿ, ತುಂಬ ಕೇರ್ಫುಲ್ ತಗೊಂಡು ಅಟೆಂಪ್ಟ್ಸ್ ಲಾಸ್ ಆಗುತ್ತಾ ಅಂತ ನೋಡ್ಕೊಂಡು ಕೂಡ ನೀವು ಎಂಟರ್ ಆಗ್ಬೋದು. ದೆನ್ ಪರೀಕ್ಷೆ ಹೇಗಿರುತ್ತದೆ? ಈ ಪರೀಕ್ಷೆ ಹೇಗಿರುತ್ತೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್, ಮೇನ್ ಎಕ್ಸಾಮ್ ಆ್ಯಂಡ್ ಪರ್ಸ್ನಾಲಿಟಿ ಟೆಸ್ಟ್ 3 ಸ್ಟೇಜಲ್ಲಿ ಇರುತ್ತೆ.
3 ಸ್ಟೇಜ್ ಹೇಗಿರುತ್ತೆ ಮತ್ತು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಮಾತಾಡೋದಾದರೆ, ವೆರಿ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಇದೆಯಲ್ಲ, ಯಾರು ಅಪ್ಲೈ ಮಾಡ್ತಿರೋ ಆ ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಅಂದರೆ ನಿಮ್ಮ ಅಪ್ಲಿಕೇಶನ್ ವ್ಯಾಲಿಡ್ ಆಗುತ್ತೆ, ಆನ್ಲೈನ್ ಅಪ್ಲೈ ಮಾಡಿದ್ದೆಲ್ಲ ಕರೆಕ್ಟ್ ಇದೆ ಅಂತ ಅಂದರೆ ಎಲ್ಲ ಅಪ್ಲಿಕ್ಯಾಂಟ್ಸ್ಗಳಿಗೆ ಪ್ರಿಲಿಮಿನರಿ ಎಕ್ಸಾಮ್ ಕೊಡ್ತಾರೆ. ಯಾರನ್ನೂ ಇಲ್ಲಿ ಹೊರಹಾಕಲ್ಲ. ಬಟ್ ಅಲ್ಲಿಂದ ಸ್ಟಾರ್ಟ್ ಎಲಿಮಿನೇಷನ್ ಟೆಸ್ಟ್ಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಸೆಕೆಂಡ್ ಸ್ಟೇಜು, ಆ ಹುದ್ದೆಗಳು ಏನು 106 ಕರೆದಿದ್ದಾರೆ ಅದಕ್ಕೆ 20% ಅಂದರೆ 120 2,000, 620 120, 2,120 ಜನರಿಗೆ ಮೇಯ್ನ್ ಎಕ್ಸಾಮ್ ಸಿಗತ್ತೆ. ಮೇಯ್ನ್ ಮುಖ್ಯ ಪರೀಕ್ಷೆ ಸಿಗೋದು 2,120 ಜನಕ್ಕೆ. ಆ ನಂತರ ಸ್ಟಾರ್ಟ್ ಆಗುತ್ತೆ ಪರ್ಸ್ನಾಲಿಟಿ ಟೆಸ್ಟ್, ಪರ್ಸ್ನಾಲಿಟಿ ವ್ಯಕ್ತಿತ್ವ ಪರೀಕ್ಷೆ. ವ್ಯಕ್ತಿತ್ವ ಪರೀಕ್ಷೆ 1:5, 100 ಹುದ್ದೆಗೆ 5 ಜನಕ್ಕೆ. 5 ಜನ ಅಂತ ಅಂದರೆ 106 × 5 530 ಜನಕ್ಕೆ ಮಾತ್ರ ವ್ಯಕ್ತಿತ್ವ ಪರೀಕ್ಷೆ ಸಿಗತ್ತೆ. ಇದು ಆ್ಯಸ್ ಪರ್ ರಿಸರ್ವೇಷನ್, ಜನರಲಿ ಕೊಡಲ್ಲ. ಏನು ಹುದ್ದೆಗಳು ಯಾವ ರಿಸರ್ವ್ ಆಗಿದೆ ಅದರ 5ರಷ್ಟು ಕರೀತಾರೆ. 2Aಗೆ ರಿಸರ್ವ್ 3 ಇದ್ದರೆ 3, 5 15 ಕರೀತಾರೆ. ಈ ಥರದಲ್ಲಿ ಕರೀತಾರೆ. ಮೆರಿಟ್ ಒಂದೇ ಬೇಸ್ ಆಗಲ್ಲ, ರಿಸರ್ವೇಷನ್ ಕೂಡ ಬೇಸ್ ಆಗುತ್ತೆ. ದೆನ್ ಪ್ರಿಲಿಮಿನರಿ ಎಕ್ಸಾಮ್ ಹೇಗಿರುತ್ತೆ ನೋಡೋದಾದರೆ, ದೆರ್ ಇಸ್ 2 ಪೇಪರ್ಸ್, ಪೇಪರ್ 1, ಪೇಪರ್ 2. ಎರಡೂ ಪತ್ರಿಕೆಗಳು ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಒಂದು ಪ್ರಶ್ನೆ 4 ಉತ್ತರಗಳು, 4 ಉತ್ತರ ಇರುತ್ತೆ. ನೀವು ABCDನಲ್ಲಿ ಒಂದು ಚಾಯ್ಸ್ ಮಾಡಬೇಕಾಗತ್ತೆ. ಆ ಥರದ ಪ್ರಶ್ನೆ ಪತ್ರಿಕೆಗಳಿರುತ್ತೆ ಪ್ರಿಲಿಮಿನರಿ ಎಕ್ಸಾಮ್. ಇಲ್ಲಿ ಹೇಗೆ ಪ್ರಶ್ನೆಗಳು ಬರ್ತವೆ ಅಂತಂದರೆ, ಪ್ರಶ್ನೆ ಪತ್ರಿಕೆಯಲ್ಲಿ 100 ಕ್ವಶನ್ಸ್ ಇರುತ್ತೆ. ಬಟ್ ಅವರು ಇದಕ್ಕೆ ಕೌಂಟ್ ಹೇಗೆ ಮಾಡ್ತಾರೆ ಅಂದರೆ, ಕೌಂಟು ಸ್ವಲ್ಪ ಡಬಲ್ ಮಾಡ್ತಾರೆ. ಮಾರ್ಕ್ಸ್ಗಳು 200 ಮಾರ್ಕ್ಸ್ ಇರುತ್ತೆ, 200 ಮಾರ್ಕ್ಸ್. ಯಾಕೆ ಅಂದರೆ ಇದು ಮುಂದೆ ಮೆರಿಟ್ಗಳನ್ನು ಸಾರ್ಟ್ ಔಟ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರಶ್ನೆಗೆ 2 ಅಂಕ ಮಾಡ್ತಾರೆ. ನೆಗೆಟಿವ್ ಮಾಡ್ಬೇಕಾದ್ರೆ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ. 0.25 ತೆಗೆ ಬದಲು 0.5 ತೆಗಿಬೋದು. ಆ ಕಾರಣಕ್ಕೆ ಇದನ್ನ 200 ಮಾರ್ಕ್ಸ್ ಮಾಡ್ಕೋತಾರೆ. ಪ್ರಶ್ನೆ ಪತ್ರಿಕೆ 2 ಅವರ್ ಇರುತ್ತೆ, 2 ಗಂಟೆಗಳು 120 ನಿಮಿಷದಲ್ಲಿ 100 ಕ್ವಶನನ್ನು ನೀವು ನೋಡಿ ಅಟೆಂಡ್ ಮಾಡೋ ಪ್ರಯತ್ನ ಮಾಡಬೇಕಾಗತ್ತೆ. ದೆನ್ ನೆಗೆಟಿವ್ ಮಾರ್ಕ್ ಇದೆಯಾ ಅಂದರೆ 0.25 ನೆಗೆಟಿವ್ ಇದೆ. 0.25 ಅಂದರೆ ನೀವು ಒಂದು ಪ್ರಶ್ನೆ ತಪ್ಪು ಮಾಡಿದ್ರಿ ಅಂದರೆ 1/4 ಭಾಗ ಮಾರ್ಕ್ಸ್ ಹೋಗುತ್ತೆ. 2 ಪ್ರಶ್ನೆ ತಪ್ಪು ಮಾಡಿದ್ರೆ ಅರ್ಧ ಭಾಗ ಮಾರ್ಕ್ಸ್ ಹೋಗುತ್ತೆ. ಈ ಥರದಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ, ಮಾರ್ಕಿಂಗ್ ಇದೆ. ಇಲ್ಲಿ ಏನು ನೆಗೆಟಿವ್ ಮಾರ್ಕಿಂಗ್ ಅಂದರೆ ಎಲ್ಲ ಪ್ರಶ್ನೆಗೂ ನೆಗೆಟಿವಾ? ನೋ. ಪೇಪರ್ 1ನಲ್ಲಿ ಮೊರಾರ್ಲೆಸ್ ಎಲ್ಲದಕ್ಕೂ ನೆಗೆಟಿವ್. ಪೇಪರ್ 2ನಲ್ಲಿ ನಿಮಗೆ ಯೋಚನೆ ಮಾಡತಕ್ಕ ಕೆಲವು ಪ್ರಶ್ನೆಗಳು ಹಾಕ್ತಾರೆ, ಕೆಲವೊಂದು ಡಿಸಿಷನ್ ಮೇಕಿಂಗ್ ಥರದ ಪ್ರಶ್ನೆಗಳು. ಆ ಥರದ ಪ್ರಶ್ನೆಗಳಿಗೆ ನಿಮಗೆ ನೆಗೆಟಿವ್ ಮಾರ್ಕ್ ಇರಲ್ಲ. ಸರ್, ಈ ಪ್ರಶ್ನೆಗೆ ನೆಗೆಟಿವ್ ಇದೆಯೋ ಇಲ್ವೋ ಅಂತ ನೀವು ಡಿಸೈಡ್ ಮಾಡೋಕ್ಕೂ ಆಗಲ್ಲ. ಆ ಪ್ರಶ್ನೆ ನೋಡಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲ ಪ್ರಶ್ನೆಗೂ ನೆಗೆಟಿವ್ ಇರುತ್ತೆ ಅಂತಲ್ಲ, ಕೆಲವೊಂದು ನೈತಿಕತೆ ಸಮಗ್ರತೆ ಪರೀಕ್ಷೆ ಮಾಡುವಂಥ ಪ್ರಶ್ನೆಗಳಿಗೆ ನೆಗೆಟಿವಿಟಿ ಇಟ್ಟಿರೋದಿಲ್ಲ. ದೆನ್ ಬರೋದಾದರೆ ಪೇಪರ್ 1 ಹೇಗಿರುತ್ತೆ, ಏನು ಕ್ವಶನ್ಸ್ ಕೇಳ್ತಾರೆ ನೋಡೋದಾದರೆ, ಪೇಪರ್ 1ನಲ್ಲಿ ಕರೆಂಟ್ ಇವೆಂಟ್ಸ್, ಪ್ರಚಲಿತ ಘಟನೆಗಳು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಮುಖವಾದದ್ದು. ಇಲ್ಲಿ ರಾಜ್ಯ ಪ್ರಮುಖವಾದ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಮತ್ತು ಅದು ಕೇಳಲ್ವ ಅಂದರೆ ಅದು ಸೆಕೆಂಡ್ ಪೇಪರ್ಗೆ ಶಿಫ್ಟ್ ಆಗುತ್ತೆ. 40 ಕ್ವಶನ್ಸ್ ಇದೆ, ಕರೆಂಟ್ ಅಫೇರ್ಸ್ ಬೇಸಲ್ಲಿ ಇರುತ್ತೆ, 80 ಮಾರ್ಕ್ಸ್ ಕ್ಯಾರಿ ಮಾಡುತ್ತಿದ್ದು. ದೆನ್ ಹ್ಯುಮ್ಯಾನಿಟೀಸ್ ಅಂತಂದರೆ ಹಿಸ್ಟ್ರಿ ಆಫ್ ಇಂಡಿಯಾ, ಭಾರತದ ಇತಿಹಾಸ, ಸ್ಪೆಷಲಿ ಸೋಷಿಯೋ ಎಕಾನಮಿಕ್ ಕಲ್ಚರಲ್, ಈ ಎಲ್ಲ ಆಸ್ಪೆಕ್ಟಲ್ಲಿ ಮಲ್ಟಿ ಡೈಮೆನ್ಸ್ ಆಸ್ಪೆಕ್ಟಲ್ಲಿ ಕೇಳ್ತಾರೆ. ಸ್ಪೆಷಲಿ ಕಾನ್ಸಂಟ್ರೇಟ್ ಆನ್ ಕರ್ನಾಟಕ. ಭಾಳ ಜನ ಹೇಳ್ತಾರೆ UPSC ಪ್ರಿಪೇರ್ ಆಗಿಬಿಟ್ಟಿದ್ದೀನಿ, ನಾನು KPSC ಈಸಿಯಾಗಿ ಹೊಡ್ಕೊಂಬರ್ತೀನಿ. ನೋ, ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ UPSC ಆಲ್ ಇಂಡಿಯಾ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ ಪೇಪರ್ ಫ್ರೇಮ್ ಆಗುತ್ತೆ. ಇಲ್ಲಿ ಸುಮಾರು 30 to 40% ಕರ್ನಾಟಕ ಝೂಮ್ ಆಗ್ತಾ ಇರುತ್ತೆ. ಸ್ಪೆಷಲ್ ರೆಫರೆನ್ಸ್ ವಿತ್ ಕರ್ನಾಟಕ ಅಂತ ಕೊಡ್ತಾ ಇರ್ತಾರೆ. ಯಾಕೆಂದರೆ ಕರ್ನಾಟಕವನ್ನು ಹೆಚ್ಚು ಝೂಮ್ ಮಾಡಿ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ನಂಬರ್ 3, ಇಂಡಿಯನ್ ಪೊಲಿಟಿ ಆ್ಯಂಡ್ ಎಕಾನಮಿ, ಭಾರತದ ರಾಜಕೀಯ ಮತ್ತು ಆರ್ಥಿಕತೆ, ರೂರಲ್ ಡೆವಲಪ್ಮೆಂಟು, ಸಸ್ಟೈನಬಲ್ ಡೆವಲಪ್ಮೆಂಟು, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್, ಈ ಥರ ಹಲವಾರು ವಿಚಾರಗಳು ಈ ಪ್ರಿಲಿಮಿನರಿಯ ಪೊಲಿಟಿ ಆ್ಯಂಡ್ ಎಕಾನಮಿನಲ್ಲಿ ಬರುತ್ತೆ. ನೆಕ್ಸ್ಟ್ ವರ್ಲ್ಡ್ ಜಾಗ್ರಫಿ ಆ್ಯಂಡ್ ಜಾಗ್ರಫಿ ಆಫ್ ಇಂಡಿಯಾ, ಸ್ಪೆಷಲ್ ಫೋಕಸ್ ವಿತ್ ಕರ್ನಾಟಕ. ಅಲ್ಲಿಗೆ ಏನು ಹಿಸ್ಟರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ ಮಾತಾಡ್ಕೊಂಬಂದಲ್ಲ 2, 3, 4 ಈ 3 ಭಾಗ ಸೇರಿಕೊಂಡು 60 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕೆಲವರಿಗೆ ಡೌಟ್ ಬರುತ್ತೆ, 100 ಕ್ವಶನ್ ಮುಗ್ದೋಯ್ತಲ್ಲ, ವೆರ್ ಈಸ್ ಗಾನ್, ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲೋಯ್ತು, ಮೆಂಟಲ್ ಎಬಿಲಿಟಿ ಎಲ್ಲೋಯ್ತು ಅಂದರೆ ಅದಕ್ಕಾಗಿಯೇ ಇದೆ ಪೇಪರ್ 2. ಪೇಪರ್ 2ನಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ. ಇಲ್ಲಿ ಯಾವ್ದು ಇಲ್ಲ ಅಂತ ಅನಿಸುತ್ತೋ ಅದೆಲ್ಲ ಅಲ್ಲಿ ಬರುತ್ತೆ. ಪೇಪರ್ 2ನಲ್ಲಿ ವೆರಿ ಫಸ್ಟ್ ಹೋಗೋದು ಕರೆಂಟ್ ಇವೆಂಟ್ಸ್, ಸ್ಟೇಟ್ ಇಂಪಾರ್ಟೆನ್ಸ್.
ಕರ್ನಾಟಕ ಸರ್ಕಾರದ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ಗಳು ಇದ್ರ ಮೇಲೆ ಝೂಮ್ ಮಾಡಿಕೊಂಡು 40 ಕ್ವಶನ್ಸ್ ಬರುತ್ತೆ. ಓಕೆ, ಒಬ್ಬ ಯುವತಿ 40 ವರ್ಷ ಆಗಿದೆ, ಮದುವೆ ಆಗಿಲ್ಲ, ಅವಳು ನಮ್ಮ ಸಾಮಾಜಿಕ ಸೌಲಭ್ಯವನ್ನು ಪಡೆಯಬಹುದೇ? ಹೀಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಎಲ್ಲ ಇದೆ. ಆ ಥರ ಕರ್ನಾಟಕದಲ್ಲಿ ಅವಿವಾಹಿತ 40 ದಾಟಿದ ಯುವತಿಯೊಬ್ಬಳು ಒಂದು ಪ್ರೋಗ್ರಾಮ್ ಮೂಲಕ ಸಹಾಯಧನ ಪಡಿಬೋದಾ ಸರ್ಕಾರದಿಂದ? ಸೋಷಿಯಲ್ ಇನ್ಸೆಂಟಿವ್ ಅಂದರೆ ಪಡಿಬೋದು. ಹಾಗಾದ್ರೆ ಆ ಪ್ರೋಗ್ರಾಮ್ ಯಾವುದು? ಈ ಥರದ ಪ್ರಶ್ನೆಗಳು ಇಲ್ಲಿ ರೈಸ್ ಆಗ್ತಾ ಬರ್ತವೆ. ಮತ್ತು ಕರ್ನಾಟಕ ಸ್ಟೇಟ್ನ ತುಂಬ ಇನಿಷಿಯೇಟಿವ್ಸ್ಗಳಿದೆ, ಅದ್ರ ಬಗ್ಗೆ ರೈಸ್ ಆಗುತ್ತೆ. 40 ಕ್ವಶನ್ ಕರ್ನಾಟಕ ಸರ್ಕಾರವನ್ನು ಝೂಮ್ ಮಾಡಿಕೊಂಡು, ಕರ್ನಾಟಕದ ಸ್ಥಿತಿಗತಿ ಝೂಮ್ ಮಾಡಿಕೊಂಡು ಕಲಿಬೇಕಾಗತ್ತೆ. ನಂಬರ್ 2, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ಎನ್ವೈರನ್ಮೆಂಟ್ ಎಕಾಲಜಿ ಬರುತ್ತೆ, ಸ್ಪೇಸ್ ಟೆಕ್ನಾಲಜಿ ಬರುತ್ತೆ, ಆ್ಯಂಡ್ ICT ಬರುತ್ತೆ, ಮಲ್ಟಿಪಲ್ ಹೆಲ್ತು, ಎಲ್ಲ ಡೈಮೆನ್ಷನಲ್ಲಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜು, ಎಲ್ಲ ಡೈಮೆನ್ಷನಲ್ಲಿ 30 ಪ್ರಶ್ನೆಗಳಿರ್ತಾವೆ. 30 ಪ್ರಶ್ನೆಗಳಿಗೆ 60 ಮಾರ್ಕ್ಸ್. ಬೇಸಿಕ್ ಸೈನ್ಸು ಇರುತ್ತೆ, ಇಲ್ಲ ಅಂತಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಅದ್ರ ಜೊತೆ ಟೆಕ್ನಾಲಜಿ ಆ್ಯಂಡ್ ಪ್ರೆಸೆಂಟ್ ವರ್ಲ್ಡ್ ಜೊತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸೈನ್ಸ್ ಕಲೀರಿ ಅಂದರೆ ಪೌರಾಣಿಕ್ ಸೈನ್ಸ್ ಕಲಿತಾ ಇದ್ದೀರಿ. ನೋ, ಅದು ನಡೆಯೋದಿಲ್ಲ. 50%ಗಿಂತ ಹೆಚ್ಚು ಪ್ರಶ್ನೆಗಳು ಅಪ್ಲಿಕೇಬಲ್ ಸೈನ್ಸ್ ಆ್ಯಂಡ್ ಇವತ್ತು ಜಗತ್ತಿನಲ್ಲಿ ಏನು ನೀಡಿದೆ ಆ ಸೈನ್ಸ್ ಬರ್ತಾ ಇದೆ. ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. ಸಾಮಾನ್ಯ ಪರೀಕ್ಷೆಗಳಿಗೆ ರೆಡಿಯಾದಂಥ ಕಾಮನ್ ಏನು ಬೇಸಿಕ್ ಸೈನ್ಸ್ ಇದೆ ಅದು ಕಲಿತ್ರೆ ಸಾಕಾಗೋದಿಲ್ಲ. ನಂಬರ್ 3, ಜನರಲ್ ಮೆಂಟಲ್ ಎಬಿಲಿಟಿ. ಇಲ್ಲಿ ಆಪ್ಟಿಟ್ಯೂಡ್ ಬೇಸಲ್ಲೂ ಇರುತ್ತೆ, ರೀಸನಿಂಗ್ ಬೇಸಲ್ಲೂ ಇರುತ್ತೆ. ಅನಾಲಿಟಿಕ್ ಎಬಿಲಿಟಿ, ಡಿಸಿಷನ್ ಮೇಕಿಂಗು, ಪ್ರಾಬ್ಲಮ್ ಸಾಲ್ವಿಂಗು, ಬೇಸಿಕ್ ನ್ಯೂಮೆರಸಿ, ಡಾಟಾ ಇಂಟರ್ಪ್ರಿಟೇಷನ್ನು, ಚಾರ್ಟ್ಸು, ಗ್ರಾಫ್ಸು, ಎಲ್ಲ ಥರದ ಪ್ರಶ್ನೆಗಳು. ಹಾಗಂತೇಳಿ ಇದು ಸಿಕ್ಕಾಪಟ್ಟೆ MSc ಲೆವೆಲ್ ಕೇಳ್ತಾರ ಅಂದರೆ ನೋ. ಇದು ಹೈಸ್ಕೂಲ್ ಲೆವೆಲ್, 10th ಲೆವೆಲ್ನ ಒಳಗಿಂದು. KPSCನವರೇ ಅದನ್ನ ಹೇಳ್ತಾರೆ, ನಾವು ಹೈಯೆಸ್ಟ್ ಲೆವೆಲ್ದೇನು ಕೇಳಲ್ಲ, ಬಿಲೋ 10th ಸ್ಟ್ಯಾಂಡರ್ಡ್ನ ಒಬ್ಬ ಹುಡುಗನಿಗೆ ಏನು ನಾಲೆಡ್ಜ್ ಇರಬೇಕು. ಈಗ ನಮ್ಮ ಎಜುಕೇಷನಲ್ಲಿ 3R ಫಾರ್ಮುಲಾ ಹೇಳ್ತೀವಿ, ರೀಡ್, ರೈಟ್, ಅರ್ಥಮೆಟಿಕ್ ಅಂತ. ಓದಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು, ಅರ್ಥಮೆಟಿಕ್ ಬರಬೇಕು. ನಮ್ಮ ಹುಡುಗರು ಇವತ್ತು ಆಫ್ಟರ್ ದ 10th ಬೇಸಿಕ್ ಅರ್ಥಮೆಟಿಕ್ ಮರ್ತಿರ್ತಾರೆ. ಬೇಸಿಕ್ ಲೆಕ್ಕಾಚಾರಗಳನ್ನು, ಬ್ರೈನ್ ಅಬಿಲಿಟಿಯನ್ನು ಚೆಕ್ ಮಾಡುತ್ತೆ 30 ಪ್ರಶ್ನೆಗಳು. ಇಷ್ಟು ಕಲ್ತಿರಬೇಕು. ನೆಕ್ಸ್ಟ್ ಬರುತ್ತೆ ಸ್ಟೇಜ್ 2. ಸ್ಟೇಜ್ 2 ಅಂದರೆ ಸ್ಟೇಜ್ 1 ಅಲ್ಲಿ ಮುಗೀತದು. ಸ್ಟೇಜ್ 1ಅಲ್ಲಿ ಪ್ರಿಲಿಮ್ಸ್ 2 ಪೇಪರ್ ಆಗುತ್ತೆ. ಸರ್ ಎಷ್ಟು ಮಾರ್ಕ್ಸ್ ತೆಗಿಬೇಕು? ಹಿಂದಿಂದೆಲ್ಲ ಅನಾಲಿಸಿಸ್ ಮಾಡಿದ್ರೆ 50% ಸರಿ ಮಾಡಿದರೆ, ಮೀನ್ಸ್ 200 ಮಾರ್ಕ್ಸ್ ಒಂದು ಪೇಪರ್, 200 ಮಾರ್ಕ್ಸ್ ಒಂದು ಪೇಪರ್, 400 ಆಯಿತು. 400ಕ್ಕೆ 200ಕ್ಕಿಂತ ಜಾಸ್ತಿ ತೆಗೆದ್ರೆ, 50%ಗಿಂತ ಎಬೋ ಇದ್ರಿ ಅಂದರೆ ಯು ಆರ್ ಕ್ವಾಲಿಫೈಡ್ ಫಾರ್ ಮೇನ್ ಎನಿ ಕ್ಯಾಟಗರಿ. ನೀವು GM ಇಂದ ಹಿಡಿದು ಯಾವುದೇ ಕ್ಯಾಟಗರಿ ಇದ್ದರೂ ಸಾಮಾನ್ಯವಾಗಿ ಕ್ವಾಲಿಫೈ ಆಗ್ತೀರಾ. ಯಾಕಂದರೆ ನೆಗೆಟಿವ್ ಇರುತ್ತೆ, ತುಂಬ ವ್ಯಾಸ್ಟಾಗಿ ಕ್ವಶನ್ಸ್ ಇಲ್ಲಿ ಗ್ರ್ಯಾಬ್ ಮಾಡ್ತಾರೆ, ತುಂಬ ಅಲರ್ಟಾಗಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಆ ಸ್ಟೇಜಲ್ಲಿ ನೀವು ಎಬೋವ್ 50-60% ಇದ್ದೀರಿ ಅಂದರೆ ಯು ಆರ್ ಕ್ವಾಲಿಫೈ ಫಾರ್ ಮೇನ್. ಹಾಗಾದರೆ ಮೇನ್ ಹೇಗಿರುತ್ತೆ? ಮುಖ್ಯ ಪರೀಕ್ಷೆಯು ಲಿಖಿತ ಪರೀಕ್ಷೆ. ಈ ಲಿಖಿತ ಪರೀಕ್ಷೆಯಲ್ಲಿ ಟಿಕ್ ಮಾಡೋದಿರಲ್ಲ, ರೈಟಿಂಗ್ ಇರಬೇಕು. ನನ್ನ ಸೋಲು ತುಂಬ ಸರಿ, ನಾನು KSನಲ್ಲಿ ಮೇನ್ಸ್ ಬರೆದಿದ್ದೀನಿ, ಇಂಟರ್ವ್ಯೂಸ್ ಹೋಗಿದ್ದೀನಿ, ಬಟ್ ಫೈನಲಿಸ್ಟಲ್ಲಿ ಆಗಲಿಲ್ಲ. ಏನು ಪ್ರಾಬ್ಲಮ್ ಅಂತಂದರೆ, ನಾನು ಪ್ರಿಲಿಮಿನರಿಲಿ ತುಂಬ ಸ್ಟ್ರಾಂಗ್, ಟಿಕ್ ಮಾಡೋದಲ್ಲಿ ಐ ಹ್ಯಾವ್ ಸಬ್ಜೆಕ್ಟ್ ನಾಲೆಡ್ಜ್, ಬಟ್ ಪ್ರೆಸೆಂಟೇಷನ್ ಸ್ಕಿಲ್ ಬೇಕು. ಬರೆದು ಅಭ್ಯಾಸ ಮಾಡಬೇಕು. ದಿನಕ್ಕೆ 1 ಗಂಟೆನಾದ್ರು ನೀವು ಬರೆಯೋ ಸ್ಕಿಲ್ ಬೆಳೆಸ್ಕೊತಾ ಬರಬೇಕಾಗತ್ತೆ. ಇದು ಹೇಗಿರುತ್ತೆ ನೋಡೋದಾದರೆ, ವೆರಿ ಫಸ್ಟ್ ಭಾಷಾ ಪರೀಕ್ಷೆ ಅಂತ ಕರೀತಾರೆ, ಲ್ಯಾಂಗ್ವೇಜ್ ಟೆಸ್ಟ್. 1-2 ಪೇಪರ್ ಇರುತ್ತೆ. ಏನು ಲ್ಯಾಂಗ್ವೇಜ್ ಬೇಕು ಅಂತ ಅಂದರೆ, ಕರ್ನಾಟಕದಲ್ಲಿ ಒಬ್ಬ ಆಫೀಸರಾಗಿ ಕೆಲಸ ಮಾಡ್ತಾರೆ ಅಂದರೆ ಯು ಶುಡ್ ನೋ ಕನ್ನಡ ಗೊತ್ತಿರಲೇಬೇಕು. ಜೊತೆಗೆ ಇಂಗ್ಲೀಷ್ ಗೊತ್ತಿರಬೇಕು. ಇಂಗ್ಲೀಷು ಇಂಡಿಯಾದ ದೊಡ್ಡ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್. ವಿತೌಟ್ ಇಂಗ್ಲೀಷ್ ನಾವು ಅದು ಆಡಳಿತ ನಡೆಸೋಕ್ಕಾಗಲ್ಲ ಅನ್ನೋಷ್ಟು ಮಟ್ಟಿಗೆ ಇಂಗ್ಲೀಷ್ ನಮ್ಮಲ್ಲಿ ಡಿಪೆಂಡೆನ್ಸಿ ಇದೆ. ಹಾಗಾಗಿ ಹಿ ಶುಡ್ ನೋ ಲಿಟ್ಲ್ ಬಿಟ್ ಕನ್ನಡ, ಲಿಟ್ಲ್ ಬಿಟ್ ಇಂಗ್ಲೀಷ್. ಭಾಳ ಅಂತ ಹೇಳ್ತಾ ಇಲ್ಲ. ಯಾಕೆ ಲಿಟ್ಲ್ ಬಿಟ್ ಅಂತಿದ್ದೀನಿ ಅಂದರೆ 35% ತೆಗಿಬೇಕು. 150 ಮಾರ್ಕ್ಸ್ನ ಪ್ರಶ್ನೆಗಳು ಕೇಳ್ತಾರೆ. ಯಾವುದೋ ಒಂದು ಗಾದೆ ಮಾತು ಕೊಡ್ತಾರೆ, ಕೈ ಕೆಸರಾದರೆ ಬಾಯಿ ಮೊಸರು, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳ್ತಾರೆ. ಆಲ್ ದ ಗ್ಲಿಟರ್ಸ್ ಆರ್ ನಾಟ್ ಗೋಲ್ಡ್ ಅಂತ ಇಂಗ್ಲೀಷಲ್ಲಿ ಕೇಳ್ತಾರೆ, ಅದನ್ನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಅಂತಾರೆ. ಇಂಗ್ಲೀಷ್ ಕಡ್ಡಾಯ ಇಂಗ್ಲೀಷಲ್ಲಿ. ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಇಂಥವೆಲ್ಲ ಸಿಂಪಲ್ ಇರುತ್ತೆ. 35% ತೆಗಿಬೇಕು ಅಂದರೆ 52.5 ಮಾರ್ಕ್ಸ್ ಬಂದರೆ ಸಾಕು 150ಕ್ಕೆ. ಇದು ಸಾಮಾನ್ಯವಾಗಿ ಎಲ್ಲರೂ ಕ್ವಾಲಿಫೈ ಆಗ್ತಾರೆ ಕರ್ನಾಟಕದಲ್ಲಿ ಸ್ಟಡಿ ಮಾಡಿ, ಕರ್ನಾಟಕದಲ್ಲಿ ಗೊತ್ತಿದ್ದವರು. ಸರ್ ಮತ್ತು ಯಾರಿಗಿದು ಅಂತಂದರೆ, ಈ ಎಕ್ಸಾಮ್ ಬರೀ ಕನ್ನಡಿಗರೇ ಬರೀಬೇಕು ಅಂತ ಇಲ್ಲ, ಎನಿ ಭಾರತೀಯ ಅಪ್ಲೈ ಮಾಡ್ಬೋದು. ತಮಿಳ್ನಾಡಿನ ಒಬ್ಬ ಗ್ರಾಜ್ಯುಯೇಟ್ ಬಂದು ಅಪ್ಲೈ ಮಾಡಿದ್ದಾನೆ ಅಂತಂದರೆ ಹಿ ಈಸ್ ಇನ್ ಗುಡ್ ಇಂಗ್ಲೀಷ್, ಒಳ್ಳೆ ಇಂಗ್ಲೀಷ್ ಇದೆ,
ಬಟ್ ಒಳ್ಳೆ ಕನ್ನಡ ಗ್ಯಾರಂಟಿ ಇಲ್ಲ, ಯಾಕಂದರೆ ಅವರು ತಮಿಳ್ನಾಡಿನವರು, ಅವ್ರು ಲಿಟ್ಲ್ ಬಿಟ್ ಕನ್ನಡ ಕಲ್ತಿರಲೇಬೇಕು ಅನ್ನೋ ಕಾರಣಕ್ಕೆ ಇದು ಇಟ್ಟಿರ್ತಾರೆ. ಕನ್ನಡಿಗರಿಗೆ ಐ ಥಿಂಕ್ ನೋ ಪ್ರಾಬ್ಲಮ್, ಯು ಗೋ ಅಹೆಡ್, ಆರಾಮಾಗಿ ಹೋಗ್ಬೋದು ಅನ್ಕೋತೀನಿ. ಇದು ಮತ್ತು ರ್ಯಾಂಕಿಂಗಿಗೆ ಕೌಂಟ್ ಮಾಡಲ್ಲ, ಜಸ್ಟ್ ನಿಮಗೆ ಅರ್ಹತಾ ಪರೀಕ್ಷೆಯಾಗಿ ಇದನ್ನ ಟ್ರೀಟ್ ಮಾಡ್ತಾರೆ. ಮತ್ತು ಭಾಷಾ ಪರೀಕ್ಷೆಯಲ್ಲಿ ಮತ್ತು ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ವಿಷಯದ ಸಮಗ್ರ ಅರ್ಥೈಸುವಿಕೆ, ಕಾಂಪ್ರೆನ್ಷನ್ ಮಾಡಬೇಕು, ಪದಪ್ರಯೋಗ ಗೊತ್ತಿರಬೇಕು, ಸಂಶ್ಲೇಷಣೆ ಗೊತ್ತಿರಬೇಕು, ಪದಜ್ಞಾನ ಇರಬೇಕು, ಲಘು ಪ್ರಬಂಧ, ಟ್ರಾನ್ಸ್ಲೇಷನ್ನು ಕೊಡ್ತಾರೆ. ಈ ಥರ 25 × 6 ಟೋಟಲ್ 150 ಮಾರ್ಕ್ಸ್ ಪ್ರಶ್ನೆಗಳು ಬರ್ತವೆ. ಇದು ಭಾಷಾ ಪರೀಕ್ಷೆ. ನೆಕ್ಸ್ಟ್ ಬರೋಣ, ಇಂಗ್ಲೀಷಲ್ಲೂ ಸೇಮ್ ಆ್ಯಸ್ ಯೂಶುವಲ್, ಕನ್ನಡದಲ್ಲಿ ಏನು ಹೇಳಿದೀವಿ ಅದೇ ಕಾಂಪ್ರೆನ್ಷನ್ ಇರುತ್ತೆ, ಪ್ರಸಿ ರೈಟಿಂಗ್, ಯೂಸೇಜ್, ವೊಕ್ಯಾಬ್ಯುಲರಿ, ಶಾರ್ಟ್ ಎಸ್ಸೆ, ಕಮ್ಯುನಿಕೇಷನ್ ಸ್ಕಿಲ್ಸ್ 150 ಮಾರ್ಕ್ಸ್ಗೆ. ಇದು ನಿಮಗೆ ಮೆರಿಟ್ ನಿರ್ಧಾರಕ ಅಲ್ಲ, ಬಟ್ ಮೇನ್ಸ್ ಪರೀಕ್ಷೆ ಇದೆಯಲ್ಲ ಇದು ಮೆರಿಟ್ ನಿರ್ಧಾರಕ. ನಿಮಗೆ ರ್ಯಾಂಕಿಂಗ್ ಕನ್ವರ್ಟ್ ಮಾಡೋಕ್ಕೆ ಇನ್ನು ಮೇಲಿನ ಪತ್ರಿಕೆಗಳು ಸ್ಟಾರ್ಟ್ ಆಗ್ತವೆ. ಏನಿದೆ ಪತ್ರಿಕೆಗಳು 7 ಇರುತ್ತೆ, 7 ಪೇಪರ್ಸ್. ಪ್ರತಿ ಪೇಪರ್ಗೂ 250 ಮಾರ್ಕ್ಸ್ ಇರುತ್ತೆ. 250 × 7 1750, 1750 ಮಾರ್ಕ್ಸ್ಗೆ ನೀವು ಪರೀಕ್ಷೆ ಬರೀತೀರ. ಇಲ್ಲಿ ಈ ಕಳೆದ ಬಾರಿಯ ರಿಸಲ್ಟ್, ಮೊನ್ನೆ ರೀಸೆಂಟ್ ರಿಸಲ್ಟ್ ನೋಡಿದರೆ 1100, 1150, 200ವರೆಗೂ ರೀಚ್ ಆಗಿದ್ದಾರೆ. ಮೊದಲೆಲ್ಲ 1000 ಮುಟ್ಟೋದು ಕಷ್ಟ ಇತ್ತು, ಈ ಸರಿ ಸ್ವಲ್ಪ ಲಿಬ್ರಲ್ ಮಾರ್ಕ್ಸ್ ಅಲಾಟ್ ಆಗಿದೆ ಅನಿಸುತ್ತೆ. 1100 + 200ವರೆಗೂ ಹೋಗಿದ್ದಾರೆ ಕೆಲವೊಂದು ಸಬ್ಜೆಕ್ಟಲ್ಲಿ. 1000 ದಾಟಿದರೆ ಯು ಹ್ಯಾವ್ ಹೋಪ್ ಟು ಗಾಟ್ ಜಾಬ್. 1000 ದಾಟಬೇಕು, 1000. ಹಾಗಾದರೆ ಹೇಗಿದು ನೋಡ್ತಾ ಬರೋದಾದರೆ, ಪೇಪರ್ 1 ಎಸ್ಸೆ ಇರುತ್ತೆ, ಪ್ರಬಂಧ ಬರಿಬೇಕು. ಏನು ಪ್ರಬಂಧ ಹೇಗೆ ಕೇಳ್ತಾರೆ ಮುಂದೆ ಮಾತಾಡ್ತೀನಿ. ಪೇಪರ್ 2 ಜನರಲ್ ಸ್ಟಡೀಸ್, ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಈ ಏನು ಪೇಪರ್ 1, 2, 3, 4, 5 ಹೇಳಿದ್ದೀನಿ, ಇದು ಎಲ್ಲರಿಗೂ ಕಾಮನ್. ಯಾರು ಪ್ರಿಲಿಮ್ಸ್ ಪಾಸ್ ಮಾಡಿಕೊಂಡು ಮೇನ್ಸ್ಗೆ ಬರ್ತಾರೋ ಆಲ್ ದ ಕ್ಯಾಂಡಿಡೇಟ್ಸ್ 5 ಪೇಪರ್ ಕಾಮನ್ ಆಗಿರುತ್ತೆ. ಬಟ್ 6, 7ನೇ ಪೇಪರ್ ಆಪ್ಷನಲ್ ಪತ್ರಿಕೆ ಇರುತ್ತೆ, ಆಯ್ಕೆ ಮಾಡೋದು. ಇದು ಸ್ವಲ್ಪ ಡೇಂಜರ್. ಇದನ್ನು KPSC ಕಾರ್ಯದರ್ಶಿಗಳು ತೆಗಿಬೇಕು ಅಂತ ಪ್ರಪೋಸಲ್ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಈ ಬ್ಯಾಚ್ನಲ್ಲಿ ಅದು ಅಪ್ಲೈ ಆಗಲ್ಲ. ಈ ಬ್ಯಾಚ್ನಲ್ಲಿ ನೋಟಿಫಿಕೇಷನ್ ಆಗಿರೋದ್ರಿಂದ ಮುಗಿದೋಯ್ತು, ಆಪ್ಷನಲ್ ಇರುತ್ತೆ. ನೀವು ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು, ನಿಮಗೆ ಇಷ್ಟವಾದ ಪೊಟೆನ್ಷಿಯಾಲಿಟಿ ಇರುವ, ನಿಮಗೆ ಕೇಪಬಿಲಿಟಿ ಇರುವ ಸಬ್ಜೆಕ್ಟ್. ಅದ್ರ ಮೇಲೆ 2 ಭಾಗ ಮಾಡಿ ಪೇಪರ್ 1, ಪೇಪರ್ 2 ಕೇಳ್ತಾರೆ. ಒಟ್ಟು 7 ಪೇಪರ್. ಇದರಲ್ಲಿ ನಿಮಗೆ ರ್ಯಾಂಕ್ ಡಿಸೈಡ್ ಆಗುತ್ತೆ. ಎಸ್ಸೆ ಮಾತಾಡೋದಾದರೆ 4 ಪ್ರಬಂಧ ಕೊಡ್ತಾರೆ ಸೆಕ್ಷನ್ ಎನಲ್ಲಿ. 4ರಲ್ಲಿ ನೀವು ಚಾಯ್ಸ್ ಮಾಡಿ ಒಂದೇ ಬರೆಯೋದು. ಸೆಕ್ಷನ್ ಬಿನಲ್ಲೂ 4 ಎಸ್ಸೆ ಇರುತ್ತೆ, ಅದರಲ್ಲಿ ಚಾಯ್ಸ್ ಮಾಡಿ ಒಂದೇ ಬರೀತೀರಾ. 125 × 2 ಟೋಟಲ್ 250 ಮಾರ್ಕ್ಸ್. ಒಂದೊಂದು ಎಸ್ಸೆಗೆ 250 ಮಾರ್ಕ್ಸ್ ಇರುತ್ತೆ. 1000ರಿಂದ 1200 ಪದದಲ್ಲಿ ಬರೀಬೇಕು. ಅಲ್ಲಿಗೆ ನೀವು ಒಂದು ಪೇಜ್ಗೆ ಎಷ್ಟು ಲೈನ್ ಕೂರಿಸ್ತೀರಾ ಲೆಕ್ಕ ಹಾಕ್ತೀರಾ. ಲೈನ್ಸ್, ಒಂದು ಲೈನಲ್ಲಿ ಪ್ರತಿ ಪದ ಲೆಕ್ಕ ಮಾಡೋಕ್ಕಾಗಲ್ಲ. ಒಂದು ಲೈನಲ್ಲಿ ಜನರಲಿ ಎಷ್ಟು ವರ್ಡ್ ಕೂರುತ್ತೆ, ಒಂದು 5, 6 ಕೂರ್ತಾ ಇದೆ ಅಂದರೆ 15 ಲೈನ್ ಬರೆದಿದ್ದೀರಾ, 16 ಲೈನ್ ಬರ್ದಿರಾ ಅಂದರೆ ಒಂದು ಪೇಜ್ಗೆ 100 ವರ್ಡ್ಸ್ ಕೂರ್ತಾ ಇದೆ ಅಂತ ಅರ್ಥ. 100 × 10 ಅಲ್ಲಿಗೆ 10 ಪೇಜ್ ಬರೀಬೇಕಾಗತ್ತೆ, 1000 ವರ್ಡ್ಸ್ ಆಗುತ್ತೆ. ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರಬಂಧ ಬರೀಬೇಕಾಗತ್ತೆ. ಪೇಪರ್ 1ನಲ್ಲಿ ಎಸ್ಸೆನಲ್ಲಿ ಫಸ್ಟ್ ಪಾರ್ಟಲ್ಲಿ 125, ಸೆಕೆಂಡ್ ಪಾರ್ಟಲ್ಲಿ 125, ಅಲ್ಲಿಗೆ 250 ತನಕ 3 ಗಂಟೆ ಟೈಮ್ ಕೊಡ್ತಾರೆ, 3 ಅವರ್ಸ್ ಪ್ರಬಂಧ ಬರೆಯೋಕ್ಕೆ. ಹಾಗಾದರೆ ಪೇಪರ್ 1 ಸೆಕ್ಷನ್ ಎ ಪ್ರಬಂಧ ಏನು ಅಂತಂದರೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇರುತ್ತೆ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ. ಸೆಕ್ಷನ್ ಬಿನಲ್ಲಿ ಕೇಳುವ ಎಸ್ಸೆ ಸ್ಟೇಟ್ ರಿಲೇಟೆಡ್ ಆಗಿರುತ್ತೆ, ಲೋಕಲ್ ಇಂಪಾರ್ಟೆನ್ಸ್ ಆಗಿರುತ್ತೆ. ಈ ಥರದಲ್ಲಿ ಎಸ್ಸೆಗಳನ್ನು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಬರೋಣ, GS 1 ಜನರಲ್ ಸ್ಟಡೀಸ್ 1 ಪೇಪರಲ್ಲಿ ಹಿಸ್ಟರಿ ಆ್ಯಂಡ್ ಕಲ್ಚರ್, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸೆಪ್ಟಿವ್, ಇಂಡಿಯನ್ ಎಕಾನಮಿ, ಡಾಟಾ ಕಲೆಕ್ಷನ್ ಅನಾಲಿಸಿಸ್. ಸ್ವಲ್ಪ ಲೆಕ್ಕಗಳು ಬರ್ತವೆ, ಸಣ್ಣ ಸಣ್ಣ ಲೆಕ್ಕಗಳು, ಒಂದು 20-30 ಮಾರ್ಕ್ಸ್ಗೆ ಲೆಕ್ಕ ಮಾಡಬೇಕಾಗತ್ತೆ. ಮೆಂಟಲ್ ಎಬಿಲಿಟಿ, ಡಾಟಾ ಅನಾಲಿಸಿಸ್ ಮಾಡಬೇಕಾಗತ್ತೆ. ಹಿಸ್ಟ್ರಿ ಇದೆ, ಸೋಷಿಯಾಲಜಿ ಇದೆ, ಪೊಲಿಟಿ ಇದೆ, ಎಕಾನಮಿ ಇದೆ. ಇದಿಷ್ಟು ಮಿಕ್ಸಪ್ ಆಗಿ ಪೇಪರ್ 1 ಫ್ರೇಮ್ ಆಗುತ್ತೆ. ಅಂದರೆ ಪೇಪರ್ 2 GS 1. ಪೇಪರ್ 3 GS 2. GS 2ನಲ್ಲಿ ಫಿಸಿಕಲ್ ಫೀಚರ್ಸ್ ಆಫ್ ನ್ಯಾಚುರಲ್ ರಿಸೋರ್ಸ್ ಮೀನ್ಸ್ ಜಾಗ್ರಫಿ ಸ್ಟಾರ್ಟ್ ಆಯಿತು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಯಿತು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಯಿತು, ಒಂದು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಏನು MBA BBA ಹುಡುಗರು ಓದಿರ್ತಾರೆ ಅದ್ರ ರಿಲೇಟೆಡ್ ಪರ್ಟ್ ಪೆಮ್ಮು ಆ ಥರದ ಕಾನ್ಸೆಪ್ಟ್ ಎಲ್ಲ ಇರುತ್ತೆ. ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದು ಪೊಲಿಟಿ ರಿಲೇಟೆಡು. ಇದಿಷ್ಟು ಸೇರಿ GS 2 ಆಗುತ್ತೆ. GS 3ಗೆ ಬಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಂಪ್ಲೀಟ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಲ್ಲಿ ಸೈನ್ಸ್ ಆ್ಯಂಡ್ ICT ಬಗ್ಗೆ ಬರುತ್ತೆ, ಆ್ಯಂಡ್ ನ್ಯಾಚುರಲ್ ಸೈನ್ಸ್ಗಳ ಬಗ್ಗೆ ಬರುತ್ತೆ, ಲೈಫ್ ಸೈನ್ಸ್ಗಳ ಬಗ್ಗೆ, ಅಗ್ರಿಕಲ್ಚರ್ ಸೈನ್ಸು, ಹೆಲ್ತ್ ಆ್ಯಂಡ್ ಹೈಜಿನ್ನು,
MBBS ಹುಡುಗನಿಗೂ ಒಂದಷ್ಟು ಹೆಲ್ಪ್ ಮಾಡುತ್ತೆ, BSc AG ಓದೋರ್ಗೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಕಾಮನ್ BSc ಓದೋರ್ಗೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಜನರಲ್ ನಿಮ್ಮಂಥವ್ರು ಎನ್ವೈರನ್ಮೆಂಟ್ ಎಕಾಲಜಿ, ಗ್ಲೋಬಲ್ ಕ್ಲೈಮೇಟ್ ಇಶ್ಯೂಸು ಇವೆಲ್ಲ ನೋಡ್ತಾ ಬರ್ಬೋದು. ಆ್ಯಂಡ್ ದೆನ್ ಫೈನಲಿ ವಿ ಕಮ್ ಟು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್. 5ನೇ ಪೇಪರ್ GS 4 ಅಂತ ಕರಿತೀವಿ. ನೈತಿಕತೆ, ಸಮಗ್ರತೆ ಮತ್ತು ನಮ್ಮ ಅಭಿಸಾಮರ್ಥ್ಯ ಈ 3 ಸೇರಿಕೊಂಡು ಒಂದು ಪೇಪರ್ ಆಗುತ್ತೆ. ಇಲ್ಲಿ ನಿಮ್ಮ ಇಂಟರ್ನಲ್ ಮನಸ್ಸನ್ನು ಚೆಕ್ ಮಾಡ್ತಾರೆ, ಕರಪ್ಷನ್ಗೆ ನೀವು ಮನಸ್ಸು ಹೇಗಿದೆ ಚೆಕ್ ಮಾಡ್ತಾರೆ, ಕಂಪ್ಲೀಟ್ಲಿ ಒಬ್ಬ ವ್ಯಕ್ತಿಯ ಇಂಟ್ರಾಸ್ಪೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡುವಂಥ ಪ್ರಶ್ನೆಗಳು ಇರುತ್ತಿದ್ದು. ಇದು ಒಳದಿನ ಹೊರ ತಗುವಂಥ ಪ್ರಶ್ನೆಗಳನ್ನು ಪೇಪರ್ 5 ಎಥಿಕ್ಸ್ ಇಂಟಿಗ್ರಿಟಿ. ಇದನ್ನು ಕೂಡ ಬುಕ್ಸ್ಗಳಿದೆ, ನೀಟಾಗಿ ಪ್ರಿಪೇರ್ ಆಗಬೇಕಾದ್ರೆ ಬಿಡು ನನ್ನ ಮನಸ್ಸೊಳಗಿರ್ತಾನೆ ಹೇಳ್ತೀನಿ ಅಂತ ಅನ್ಕೊಳಕ್ಕೆ ಬರಲ್ಲ. ಯು ಶುಡ್ ಪ್ರಿಪೇರ್ ಗುಡ್ ಫಾರ್ ದಿಸ್ ಒನ್. ಪೇಪರ್ 6 ಆಪ್ಷನಲ್ ಪೇಪರ್ 1. ಏನು ಆಪ್ಷನಲ್ ಪೇಪರ್? ನೀವು ಕನ್ನಡ ಮೇಜರ್ ಚಾಯ್ಸ್ ಮಾಡಿದ್ದೀರಾ ಅಂತ ಅಂದರೆ ಕನ್ನಡ ಮೇಜರ್ನ ಒಂದಷ್ಟು ಭಾಗ ಇಲ್ಲಿ ಕೊಡ್ತಾರೆ. ಆಪ್ಷನ್ ಪೇಪರ್ 2ನಲ್ಲಿ ಇನ್ನೊಂದು ಉತ್ತರಾರ್ಧ ಭಾಗ ಕೊಡ್ತಾರೆ. ಜಾಗ್ರಫಿ ಸೆಲೆಕ್ಟ್ ಮಾಡಿದ್ರೆ ಒಂದಷ್ಟು ಜಾಗ್ರಫಿ ಸೆಕ್ಷನ್ಸ್ ಪೇಪರ್ 1ನಲ್ಲಿ ಕೊಡ್ತಾರೆ, ಒಂದಷ್ಟು ಸೆಕ್ಷನ್ ಪೇಪರ್ 2ನಲ್ಲಿ ಕೊಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ. ಒಟ್ಟು ಆಪ್ಷನಲ್ಲಿ 25 ವಿಷಯಗಳು ಪ್ಲಸ್ 4 ಭಾಷೆಗಳು. ಓಕೆ, ಅಲ್ಲಿ 29 ಆಗುತ್ತೆ. 25 ಸಬ್ಜೆಕ್ಟ್ಸು. ಭಾಷೆಗಳು ಕೊಟ್ಟಿದ್ದಾರೆ, ಕನ್ನಡ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್, ಉರ್ದು ಲಿಟ್ರೇಚರ್, ಈ ಥರ. ಅಗ್ರಿಕಲ್ಚರ್ ಇದೆ, ಅಗ್ರಿಕಲ್ಚರ್, ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್. ಅನಿಮಲ್ ಹಸ್ಬೆಂಡ್ರಿ ಇದೆ, ಆಂಥ್ರೋಪಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ದೆನ್ ಸಿವಿಲ್ ಇಂಜಿನಿಯರಿಂಗು, ಕಾಮರ್ಸು, ಎಕನಾಮಿಕ್ಸು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಜಾಗ್ರಫಿ, ಜಿಯಾಲಜಿ, ಹಿಸ್ಟ್ರಿ, ಲಾ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸು, ದೆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಫಿಲಾಸಫಿ, ಫಿಸಿಕ್ಸು, ಪೊಲಿಟಿಕಲ್ ಸೈನ್ಸು ಆ್ಯಂಡ್ ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಜಾಲಜಿ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪ್ರೇಷನ್. ಇಷ್ಟು ಸಬ್ಜೆಕ್ಟ್. ಇದರಲ್ಲಿ ನಿಮ್ಮ ಕೇಪಬಿಲಿಟಿ, ಪೊಟೆನ್ಷಿಯಾಲಿಟಿ, ದಮ್ ಇರುವಂಥ ಒಂದು ಸಬ್ಜೆಕ್ಟನ್ನು ಚಾಯ್ಸ್ ಮಾಡ್ತೀರಾ. ಇಲ್ಲ ನನಗೆ ಇದಕ್ಕಿಂತ ಲ್ಯಾಂಗ್ವೇಜ್ ಬೇಕು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್, ಉರ್ದು ಲ್ಯಾಂಗ್ವೇಜ್ ಇದೆ. ಈ ಒಟ್ಟು ಅಲ್ಲಿಗೆ 25 + 4 29 ಆಯ್ಕೆಗಳಲ್ಲಿ ಒಂದು ಟಿಕ್ ಮಾಡಬೇಕಾಗತ್ತೆ ನೀವು. ಅದ್ರ ಬೇಸಲ್ಲಿ ನಿಮಗೆ 2 ಪೇಪರ್ 500 ಮಾರ್ಕ್ಸಿಗೆ ಕೊಡ್ತಾರೆ. ಇದು ಯಾಕೆ ಅದನ್ನು ಆಪ್ಷನಲ್ ತೆಗಿಬೇಕು ಅಂತ KPSC ಯೋಚನೆ ಮಾಡಿದೆ ಅಂತ ಅಂದರೆ ಕೆಲವೊಂದು ಬಾರಿ ಎಕ್ಸಾಮ್ಗಳಲ್ಲಿ ಒಂದೇ ಸಬ್ಜೆಕ್ಟ್ನವರು ಬಂದುಬಿಡ್ತಾರೆ. 15 ಬ್ಯಾಚಲ್ಲಿ ಒಂದು ಸಬ್ಜೆಕ್ಟ್ ಝೂಮ್ ಆಗುತ್ತೆ, 17 ಬ್ಯಾಚಲ್ಲಿ ಮತ್ತೊಂದು ಸಬ್ಜೆಕ್ಟು, ಯಾವುದೊಂದು ಸಬ್ಜೆಕ್ಟ್ ಲೂಸ್ ಬಂದಿದೆ ಅದೇ ಸೆಲೆಕ್ಟ್ ಆಯಿತು. ಈ ಥರ ಆಪಾದನೆಗಳಿದೆ. ಆ ಕಾರಣಕ್ಕೆ ಆಪ್ಷನಲ್ ಸವಾಸನೆ ಬೇಡ ಅಂತ KPSC ಯೋಚನೆ ಮಾಡಿದೆ. ಬಟ್ ಈ ಬ್ಯಾಚಲ್ಲಿ ಇರುತ್ತೆ. ದೆನ್ ಪ್ರಶ್ನೆಗಳು ಹೇಗಿರ್ತವೆ ಅಂದರೆ ಸಾಮಾನ್ಯವಾಗಿ GS ಪೇಪರ್ 20 ಕ್ವಶನ್ ಇದೆ, ಹಿಂದೆಲ್ಲ ಅಬ್ಸರ್ವ್ ಮಾಡೋದು 20 ಕ್ವಶನ್ಸ್. ಮತ್ತು ಹಾಗೆ ಇರಬೇಕು ಅಂತ ರೂಲ್ ಏನಿಲ್ಲ. 20 ಕ್ವಶನ್ ಕೇಳಿದ್ದಾರೆ, ಪ್ರತಿ ಪ್ರಶ್ನೆಗಳು 12.5 ಮಾರ್ಕ್ಸ್ಗೆ 20 ಕ್ವಶನ್ ಮುಗಿದೋಯ್ತು. 20 ಕ್ವಶನ್ಗೆ ನೀವು 12.5ಗೆ ಒಂದು 10 ತಗೊಂಡು ಹೋದ್ರಿ ಅಂತ ಅಂದರೂ ನೀವು 250ಕ್ಕೆ 200 ಬರುತ್ತೆ. 8 ತಗೊಂಡು ಹೋಗಿದ್ದೀರಾ ಮಾರ್ಕ್ಸ್ ಅಂತಂದರೆ ಅವರೇಜ್, ಆನಂದ್ ಅವರೇಜು 160 ಮಾರ್ಕ್ಸ್ ಬರುತ್ತೆ. ಸೊ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡುವಂಥ ವ್ಯಾಸ್ಟ್ ರೀಡಿಂಗ್ ಬೇಕು ಆ್ಯಂಡ್ ಡೆಪ್ತ್ ರೀಡಿಂಗ್ ಬೇಕಾಗತ್ತೆ. ದೆನ್ ಆಪ್ಷನಲ್ ಪತ್ರಿಕೆಗಳಲ್ಲಿ 5, 10, 15, 20 ಮಾರ್ಕ್ಸಿನ ಪ್ರಶ್ನೆಗಳು ಇರ್ತವೆ. 5 ಮಾರ್ಕ್ಸ್ ಇರುತ್ತೆ, 10, 15, 20 ಮಾರ್ಕ್ಸ್ಗೆ ಪ್ರಶ್ನೆ ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಬರೀಬೋದಾ ಅಂತ ಕೆಲವರು ಪ್ರಶ್ನೆ ಕೇಳ್ತೀರಾ. 100%. ಯಾಕೆ? ಕರ್ನಾಟಕದಲ್ಲಿ ನಡೀತಿರೋ KPSC ಎಕ್ಸಾಮ್ ಕನ್ನಡದಲ್ಲಿ ಬರೀಬೋದು. ಇಂಗ್ಲೀಷಲ್ಲಿ ಬರೀಬೋದು ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋದು. ಯಾವ ಮೀಡಿಯಮ್ ಸೆಲೆಕ್ಟ್ ಮಾಡ್ತೀರಾ ಕಂಪ್ಲೀಟ್ ಎಲ್ಲ ಪೇಪರ್ನೂ ಅದೇ ಮೀಡಿಯಮಲ್ಲಿ ಬರೀಬೇಕು, ಅಷ್ಟೇ ಕಂಡೀಷನ್. ನೀವು 2 ಪೇಪರ್ ಇಂಗ್ಲೀಷಲ್ಲಿ ಬರದೆ 2 ಪೇಪರ್ ಕನ್ನಡದಲ್ಲಿ ಬರದೆ ಬರೆಯೋಕ್ಕಾಗಲ್ಲ. ದೆನ್ ಪ್ರಿಲಿಮಿನರಿ ಎಕ್ಸಾಮ್ ಪತ್ರಿಕೆಯ ಕನ್ನಡ ಇಂಗ್ಲೀಷ್ನಲ್ಲಿ ಇರುತ್ತೆ. ಪ್ರಿಲಿಮಿನರಿ ಇದೆಯಲ್ಲ ಅದು ಕನ್ನಡದಲ್ಲೂ ಇಂಗ್ಲೀಷಲ್ಲಿ 1 ಪೇಜ್ ಇಂಗ್ಲೀಷ್ 1 ಪೇಜ್ ಕನ್ನಡ ಇರುತ್ತೆ. ನಿಮಗೆ ಯಾವುದಾದ್ರು ಡೌಟ್ ಬಂದರೆ ಫೈನಲ್ ಯಾವುದು ಅಂದರೆ ಇಂಗ್ಲೀಷ್, ಅಲ್ಲಿ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನಲ್ಲಿ 2 ವರ್ಷನ್ ನೋಡುವುದು, ಅಂತಿಮವಾಗಿ ಗೊಂದಲವಾದಲ್ಲಿ ಇಂಗ್ಲೀಷ್ ವರ್ಷನ್ನೇ ಅಂತಿಮವೆಂದು ಪರಿಗಣಿಸುತ್ತೇವೆ ಅಂತ ಅವ್ರು ಕೊಟ್ಟಿರ್ತಾರೆ. ಸೊ ಲಿಟಲ್ ಬಿಟ್ ಇಂಗ್ಲೀಷ್ ನಾಲೆಡ್ಜ್ ಚೆನ್ನಾಗಿರಬೇಕು. ಮೇನ್ ಎಕ್ಸಾಮ್ ಕೂಡ ಅಷ್ಟೇ, ಬೋತ್ ಲ್ಯಾಂಗ್ವೇಜಲ್ಲಿರುತ್ತೆ. ನೀವು ಚಾಯ್ಸ್ ಮಾಡಿದ ಭಾಷೆಯಲ್ಲಿ ಎಲ್ಲ ಪೇಪರ್ಸ್ನೂ ಬರೀಬೇಕು. ಪರ್ಸ್ನಾಲಿಟಿ ಟೆಸ್ಟ್ ಕರ್ನಾಟಕದಲ್ಲಿ ನಡೆಯೋದ್ರಿಂದ ಇಲ್ಲೂ ಕೂಡ ನೀವು ಇಂಗ್ಲೀಷಲ್ಲಾದರೂ ಇಂಟರ್ವ್ಯೂ ಫೇಸ್ ಮಾಡ್ಬೋದು, ಕನ್ನಡದಲ್ಲಾದರೂ ಮಾಡ್ಬೋದು, ನೋ ಪ್ರಾಬ್ಲಮ್. ಪರ್ಸ್ನಾಲಿಟಿ ಟೆಸ್ಟ್ 200 ಅಂಕಗಳಿಗಿರುತ್ತೆ, 200 ಮಾರ್ಕ್ಸ್. ಏನು ಕೇಳ್ತಾರೆ ಇಲ್ಲಿ ಪ್ರಶ್ನೆ? ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ, ಅವರೇ ಹೇಳ್ಬಿಡ್ತಾರೆ. UPSC ಒಬ್ಬ ಚೇರ್ಮನ್ ಒಮ್ಮೆ ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ದಿಸ್ ಈಸ್ ನಾಟ್ ಎ ಸ್ಟ್ರಿಕ್ಟ್ ಕ್ರಾಸ್ ಎಕ್ಸಾಮಿನೇಷನ್. ನಾವು ಆಲ್ರೆಡಿ ಹುಡುಗರ ಬ್ರೈನನ್ನು ಪ್ರಶ್ನೆ ಮಾಡೋಗಿದೆ. ಮತ್ತು ಏನು ಅವ್ರ ವ್ಯಕ್ತಿತ್ವ ಚೆಕ್ ಮಾಡಬೇಕು. ವ್ಯಕ್ತಿತ್ವ ಚೆಕ್ ಮಾಡೋದಂದರೆ ಅವನಿಗೆ ಸ್ಪೆಸಿಫಿಕ್ಕಾಗಿ ಏನು ಅವೇರ್ನೆಸ್ ಇದೆ, ಸೋಷಿಯಲ್ ಏನು ಅವನು ಆ್ಯಟಿಟ್ಯೂಡ್ ಹೊಂದಿದ್ದಾನೆ, ಇದನ್ನು ಪರೀಕ್ಷೆ ಮಾಡ್ತಾ ಬರ್ತಾರೆ.
ಪರ್ಸ್ನಲ್ ಸೂಟಬಿಲಿಟಿ, ಈ ವ್ಯಕ್ತಿ ಈ ಹುದ್ದೆಗೆ ಸೂಟ್ ಆಗಿದಾನಾ, ಆ್ಯಂಡ್ ಜಡ್ಜ್ಮೆಂಟ್ ತಗೋತಾನಾ, ಡಿಸಿಷನ್ ಮೇಕಿಂಗ್ ಇದೆಯಾ, ಇದನ್ನು ಪರೀಕ್ಷೆ ಮಾಡುತ್ತೆ ಪರ್ಸ್ನಾಲಿಟಿ ಟೆಸ್ಟ್. ಆ್ಯಂಡ್ ದೆನ್ ಇಂಟೆಲೆಕ್ಚುಯಲ್ ಕ್ವಾಲಿಟಿ, ಒಂದು ಪ್ರಶ್ನೆಗೆ ತಕ್ಷಣವಾಗಿ ಹೇಗೆ ಸ್ಪಂದಿಸ್ತಾನೆ, ಸಾಮಾಜಿಕವಾಗಿ ಅವನ ಆ್ಯಟಿಟ್ಯೂಡ್ ಹೇಗಿದೆ, ಕರೆಂಟ್ ಅಫೇರ್ಸ್ ಬಗ್ಗೆ ನಾಲೆಡ್ಜ್ ಇದೆಯಾ, ಅಲರ್ಟ್ ಆಗಿದ್ದಾನಾ, ಕ್ರಿಟಿಕಲ್ ಥಿಂಕಿಂಗ್ ಇದೆಯಾ, ಲಾಜಿಕಲ್ ಎಕ್ಸ್ಪೋಸ್ ಮಾಡುವಂಥ ಸಾಮರ್ಥ್ಯ ಇದೆಯಾ, ಇದಿಷ್ಟನ್ನು ಟೆಸ್ಟ್ ಮಾಡುತ್ತೆ. ಬ್ಯಾಲೆನ್ಸ್ಡ್ ಜಡ್ಜ್ಮೆಂಟ್, ಲೀಡರ್ಶಿಪ್ ಕ್ವಾಲಿಟಿ, ಇಂಟೆಲೆಕ್ಚುಯಲ್ ಸ್ಕಿಲ್, ಮಾರಲ್ ಇಂಟೆಗ್ರಿಟಿ, ಇದೆಲ್ಲವನ್ನು ಪರ್ಸನಾಲಿಟಿ ಟೆಸ್ಟ್ ಮಾಡುತ್ತೆ. ಇಲ್ಲಿ ಕ್ವಿಝ್ ಮಾಡಲ್ಲ. ಹಾಗಂತೇಳಿ ಕೇಳಬಾರ್ದು ಅಂತ ಇಲ್ಲ. ಏನು ಓದಿದ್ದೀರಾ ಕೇಳ್ತಾರೆ. ಈಗ ಪಾರ್ವತಮ್ಮ ಮೇಡಮ್ ಜೊತೆ ಮಾತಾಡಿದ್ವಿ, MSc ಇನ್ ಫಿಸಿಕ್ಸ್ ಅಂತ ಅಂದರು. ಫಿಸಿಕ್ಸ್ ಬಗ್ಗೆ ಒಂದು 2-3 ಪ್ರಶ್ನೆ ಕೇಳ್ಬೋದು. ನಿಮ್ಗೆ ಯಾವ ಆಟಗಾರ ಇಷ್ಟ ಅಂತ ಹೇಳ್ತಾರೆ, ವಿರಾಟ್ ಕೊಹ್ಲಿ ಅಂತ ಹೇಳ್ತೀವಿ. ಯಾಕೆ ಇಷ್ಟ ಅಂತ ಕೇಳ್ತಾರೆ, ಅವನಲ್ಲಿರೋ ಗುಣಗಳನ್ನು ಹೇಳಬೇಕು. ಆವಾಗ ಆ ಗುಣ ನಿನಗೆ ಇಷ್ಟ ಆಗಿದೆ ಅಂತ ಅರ್ಥ. ನೀವು ಕೊಹ್ಲಿ ಇಷ್ಟ ಯಾಕೆ ಅಂದ್ಕೊಳ್ಳೆ ಅವನು ಸೆಂಚುರಿ ಮಾಡ್ದ, ಅವನು ಡಬಲ್ ಸೆಂಚುರಿ ಮಾಡ್ದ, ಇದು ಉತ್ತರ ಕೊಡೋದಲ್ಲ. ಅವನು ಹೇಗೆ ದೇಶದ ಒಬ್ಬ ಗ್ರೇಟ್ ಸ್ಪೋರ್ಟ್ ಪರ್ಸನ್ ಆಗಿ ಬೆಳೆದ, ಅದು ನಿನ್ನಲ್ಲಿ ಏನು ಕ್ವಾಲಿಟಿನ ಇನ್ಬಿಲ್ಟ್ ಮಾಡ್ಕೊಂಡಿದ್ಯಾ, ಇದನ್ನು ಚೆಕ್ ಮಾಡುವಂಥ ಟೆಸ್ಟ್ ಆಗಿರುತ್ತೆ ಪರ್ಸ್ನಾಲಿಟಿ. ದೆನ್ ಸಿವಿಲ್ ಸೇವೆಗೆ ಸೂಕ್ತರೇ ಅಲ್ಲವೇ ಅನ್ನೋದನ್ನು ಚೆಕ್ ಮಾಡ್ತಾ ಬರುತ್ತಿದ್ದು. ರಿಸಲ್ಟ್ ಹೇಗೆ ಅನೌನ್ಸ್ ಆಗುತ್ತೆ, ರಿಸಲ್ಟ್ 1750 ಮಾರ್ಕ್ಸ್ ಏನು ಮೇನ್ ಎಕ್ಸಾಮ್ ನಡೀತೋ ಅದು, 200 ಮಾರ್ಕ್ಸ್ ವ್ಯಕ್ತಿತ್ವ ಪರೀಕ್ಷೆ, ಟೋಟಲ್ 1950 ಮಾರ್ಕ್ಸ್ಗೆ ನಡೆಯುತ್ತೆ. ಇದರಲ್ಲಿ ಮಾರ್ಕ್ಸ್ ಅನೌನ್ಸ್ ಮಾಡ್ತಾರೆ. 1200ವರೆಗೂ ತಗೊಂಡಿದ್ದಾರೆ ಈ ಮೊನ್ನೆ ರಿಸಲ್ಟಲ್ಲಿ. ಅಂದರೆ 1000+ ನೀವು ಮೇನ್ ಎಕ್ಸಾಮಲ್ಲಿ ತೊಗೋಬೇಕು. ಒಂದಷ್ಟು 150, 160, 180ವರೆಗೂ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಕೊಡ್ತಾರೆ. ಅಟೆಂಡ್ ಮಾಡಿದರೆ ಇಷ್ಟು ಕೊಡಲೇಬೇಕು ಅಂತ ಏನಿಲ್ಲ, ಅಟೆಂಡೆನ್ಸ್ ಕಾರಣಕ್ಕೆ ಒಂದಿಷ್ಟು ಕೊಡ್ತಾರೆ, 0 ಕೊಡೋ ಬದಲು. ಸೊ ಮೇನ್ ಎಕ್ಸಾಮ್ನ ಮಾರ್ಕ್ಸೇ ಮುಖ್ಯ. ಇದು ಈ KS ಪರೀಕ್ಷೆ ಒಂದಿಷ್ಟು ಕತೆ. ನೀವು ಚೆನ್ನಾಗಿ ಅರ್ಹರಾಗಿ ಸೆಲೆಕ್ಟ್ ಆದ್ರಿ ಅಂದರೆ ಗೆಟ್ ರೆಡಿ ಫಾರ್ ATI, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿದೆ. ಏನು ನಮ್ಮ UPSC ಕ್ಲಿಯರ್ ಮಾಡಿದವರು ಡೆಹ್ರಾಡೂನ್ಗೆ ಹೋಗ್ತಾರೋ, ಇಲ್ಲಿ ಮೈಸೂರಿಗೆ ಹೊರಡ್ತಾರೆ. ಮೈಸೂರಿನಲ್ಲಿ ATI ಇದೆ. ATIನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳಿಗೆ ತರಬೇತಿ ಕೊಡ್ತಾರೆ. ದೆನ್ ಏನು ಓದಬೇಕು ಅಂತ ನೋಡೋದಾದರೆ, ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೊಟ್ಟಿದ್ದೀವಿ. ಒಂದ್ಸರಿ ಪ್ರಶ್ನೆ ಪತ್ರಿಕೆ ಗ್ಲಾನ್ಸ್ ಮಾಡಿ. ಸಿಲೆಬಸ್ ಲಿಂಕ್ ಕೊಟ್ಟಿದ್ದೀವಿ, ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿಕೊಂಡು ಟೆಕ್ಸ್ಟ್ ಬುಕ್ ಸೆಲೆಕ್ಟ್ ಮಾಡಬೇಕು. ನೀವು NCERT, DSCRT ನ್ಯಾಷನಲ್ ಸರ್ಟಿಫಿಕೇಟ್ ಫಾರ್ ಏನು ಕೋರ್ಸ್ ಇದೆ, ಅದು ನಮ್ಮದು NCERT ಬುಕ್ಗಳು, ಆ್ಯಂಡ್ DSCRT ಸ್ಟೇಟ್ ಸಿಲೆಬಸ್ ಬುಕ್ಗಳು, PUC ನಮ್ಮ ಕರ್ನಾಟಕದ PU ಬುಕ್ಗಳು ಕೂಡ ಗೌರ್ಮೆಂಟ್ ಅಥರೈಸ್ಡ್ ಇದೆ. ಇವನ್ನೆಲ್ಲವನ್ನೂ ನೀವು ಸ್ಟಡಿ ಮಾಡ್ಬೋದು. ಜೊತೆಗೆ ಜನರಲ್ ಸ್ಟಡೀಸ್ ಮ್ಯಾನ್ಯಲ್ಗಳು ಅಂತ ಪ್ಯಾರ್ಸನ್ ನೋಡಿದೆ, ಮೆಗ್ರಾಯಿಲ್ಸ್ ನೋಡಿದೆ, ಒಂದು ಮ್ಯಾನ್ಯಲ್ ತೊಗೊಳ್ರಿ. ಅಪ್ಡೇಟೆಡ್ ಆದ ಕೆಲವು ಪುಸ್ತಕಗಳು ತೊಗೊಳ್ರಿ, ಮ್ಯಾಗ್ಝಿನ್ಸ್ ತೊಗೊಳ್ರಿ. ಇಂಗ್ಲೀಷ್ ಆ್ಯಂಡ್ ಕನ್ನಡ ನ್ಯೂಸ್ ಪೇಪರ್ಗಳು ಓದಬೇಕು. ಅದು ಇಷ್ಟು ಕವರ್ ಮಾಡ್ಕೊಂಡ್ರಿ ಅಂದರೆ ಒಂದಷ್ಟು ನೀವು ರೆಡಿ ಆಗ್ತಾ ಇದ್ದೀರಿ ಅಂತ ಅರ್ಥ. ಸರ್, ಈ ಬುಕ್ಕೆಲ್ಲ ಸಿಗುತ್ತಾ ಅಂದರೆ KTBS.Carnegie ಆಲ್ ಫ್ರಮ್ ದ 1 ಕ್ಲಾಸಿಂದ 10th ಕ್ಲಾಸ್ವರೆಗೂ ಎಲ್ಲ ಟೆಕ್ಸ್ಟ್ ಬುಕ್ಗಳು ಆನ್ಲೈನ್ ಡೌನ್ಲೋಡ್ ಆಗುತ್ತೆ. ನೀವು ಸ್ವಲ್ಪ ರೀಡಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಯ್ತು. ಯಾಕಂದರೆ ಮಾರ್ಕೆಟಲ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ DSCRT ಬುಕ್ ಸಿಗಲ್ಲ. PUE ಕಾರ್ನಿಕ್ಕಿನ್ನು ಅದು ಕೂಡ ವೆಬ್ಸೈಟಲ್ಲಿ PUEಗೆ ಹೋಗ್ಬಿಟ್ರೆ PUC ಬುಕ್ಗಳು ಸಿಗುತ್ತೆ. ಇನ್ಸೈಟ್ಸ್ ಆಫ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ ಪ್ರೈವೇಟ್ ಅವ್ರದ್ದು, ಅವರು ಕೂಡ ಚೆನ್ನಾಗಿ ರಿಸೋರ್ಸ್ಗಳನ್ನ ಕೊಡ್ತಾರೆ. ಮೃಣಾಲ್ ಆರ್ಗನೈಸೇಷನ್ ಅಂತ ಇದೆ, ಅನ್ಅಕಾಡೆಮಿ ಇದೆ, ಇಲ್ಲೆಲ್ಲ. ದೆನ್ GKಗೆ ಏನು ಓದಬೇಕು ಅಂತ ಅಂದರೆ ದ ಹಿಂದೂ ಪೇಪರ್ ಹೆಚ್ಚು ಜನ ಸಜೆಸ್ಟ್ ಮಾಡ್ತಾರೆ, ಓದಬೇಕು. ಆ್ಯಂಡ್ ದೆನ್ ಅದೇ ಅಂತಲ್ಲ, ಕೆಲವೊಂದು ಒಳ್ಳೆ ಪ್ರಿಯಾರಿಟಿ ಇರುವ ನ್ಯೂಸ್ ಪೇಪರ್ ಓದ್ಬೋದು. ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ CSR ಅಂತ ಬರುತ್ತೆ, ಸಿವಿಲ್ ಸರ್ವಿಸ್ ಕ್ರೋನಿಕಲ್ ಅಂತ ಇದೆ, ವಿಜಾರ್ಡ್ ಇದೆ, ಗೌರ್ಮೆಂಟ್ನ ಯೋಜನಾ, ಕುರುಕ್ಷೇತ್ರ, ಇಂಡಿಯಾ 2020 ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಮ್ಯಾನ್ಯಲ್ ಬರುತ್ತೆ. ಇದನ್ನೆಲ್ಲ ಪರ್ಚೇಸ್ ಮಾಡಿ ಓದ್ಬೋದು. ಸರ್, ನಮಗೆ ಇಂಗ್ಲೀಷ್ ಕ್ಯಾಪಬಿಲಿಟಿ ಕಡಿಮೆ ಅಂತ ಅಂದರೆ ನೀವು ಕನ್ನಡದಲ್ಲೂ ಈ ಥರ ಸೋರ್ಸ್ಗಳನ್ನ ಕಲೆಕ್ಟ್ ಮಾಡ್ಬೋದು. ಜನರಲ್ ಸ್ಟಡೀಸ್ 2020 ಅಂತ ಒಂದು ಬುಕ್ಕು, ಇದು ಮೆಗ್ರಾಯಿಲ್ಸ್ನವ್ರು ಒಂದು ಹಾಕಿದ್ದೀನಿ, ಅದು 1000 ಅರೌಂಡ್ ಪ್ರೈಸ್ ಇರುತ್ತೆ. ಇದನ್ನು ಪರ್ಚೇಸ್ ಮಾಡಿದ್ರೆ ಒಂದು ಹಂತಕ್ಕೆ ನೀವು ಪ್ರಿಪೇರ್ ಆಗ್ತೀರಾ. ದೆನ್ ಏನು ಮಾಡಬೇಕು, ಡೂಸ್, ವಿಷಯವನ್ನು ಡೆಪ್ತಾಗಿ ಓದಬೇಕು ಆ್ಯಂಡ್ ವೈಡಾಗಿ ಓದಬೇಕು. ವಿಡ್ತ್ ಆ್ಯಂಡ್ ಡೆಪ್ತ್ ಎರಡನ್ನೂ ಏಕಕಾಲದಲ್ಲಿ ಕವರ್ ಮಾಡೋದೇ ಸಕ್ಸಸ್ನ ಸೀಕ್ರೆಟ್ ಆಗಿರುತ್ತೆ. ಆ್ಯಂಡ್ ಹಳೆ ಪ್ರಶ್ನೆಗೆ ಕ್ವಶನ್ ಬ್ಯಾಂಕ್ ತೊಗೊಂಡು ಏನು ಪ್ರಶ್ನೆ ಕೇಳಿದ್ದಾರೆ, ಈಗ ಏನು ಕೇಳ್ಬೋದು ಅಂತ ನೀವು ಗೆಸ್ ವರ್ಕ್ ಮಾಡಬೇಕು. ಇಡಿಯಾಗಿ ಓದಬೇಕು, ಬಿಡಿಯಾಗಿ ಓದಬೇಕು. ಸಮ್ಟೈಮ್ ನೀವು ಪಾರ್ಟ್ ಬೈ ಪಾರ್ಟ್ ಓದಬೇಕಾಗತ್ತೆ, ಸಮ್ಟೈಮ್ ಕಚ್ಕೊಂಡು ಕೂತ್ಕೊಂಡ್ರೆ ಹಿಸ್ಟ್ರಿ 1 to ಎಂಡ್ವರೆಗೂ ಓದಬೇಕಾಗತ್ತೆ. ಎರಡನ್ನೂ ನೀವು ಮಿಕ್ಸಪ್ ಪ್ರಾಕ್ಟೀಸ್ ಮಾಡಬೇಕು. ಇಷ್ಟಪಟ್ಟು ಓದ್ರಿ, ಕಷ್ಟಪಟ್ಟು ಓದಬೇಡಿ. ದೆನ್ ಈ ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರ್ಸ್ಗಳು ಬೆಂಗಳೂರು, ಮೈಸೂರು, ಧಾರವಾಡ, ಕಲಬುರಗಿ, ಶಿವಮೊಗ್ಗ, ಬಳ್ಳಾರಿ, ಬೆಳಗಾವಿ, ಮ್ಯಾಂಗ್ಳೂರು, ದಾವಣಗೆರೆ, ರಾಯಚೂರು, ಇಲ್ಲೆಲ್ಲ ಕಡೆ
ಪ್ರಿಲಿಮಿನರಿ ಎಕ್ಸಾಮ್ ಸೆಂಟರ್ಸ್ ಹಿಂದೆ ಕೊಟ್ಟಿದ್ದರು. ಈ ಬಾರಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಆಗಿಲ್ಲ, ಬಟ್ ಮೊರಾಲೆಸ್ ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ದೆನ್ ಮೇನ್ ಪರೀಕ್ಷಾ ಕೇಂದ್ರಗಳು, ಮುಖ್ಯ ಪರೀಕ್ಷೆ ಬೆಂಗಳೂರು ಧಾರವಾಡ 2 ಕಡೆ ಇರುತ್ತೆ. ಇಂಟರ್ವ್ಯೂ KPSC ಕಚೇರಿ ಬೆಂಗಳೂರು ಬಿಟ್ಟರೆ ಮತ್ತೆಲ್ಲೂ ನಡೆಯಲ್ಲ.